ವಿಶ್ವಂ ಸನಾತನ ಸಹಚರಿ ವಿಶ್ವಂ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕಲ್ಪನೆಯ ಕೂಸು. ಪ್ರತಿ ಪ್ರಯತ್ನವೂ ಹೊಸ ಕನಸು. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರೀತಿ ಎಂಬುದು ಹಂಚಿದಷ್ಟು ಹೆಚ್ಚಾಗುತ್ತಲೇ ಹೋಗುವ ಶ್ರೇಷ್ಠ ಸಂಪತ್ತು. ಭತ್ತದ ಪ್ರೀತಿಯ ಸೆಲೆಯನ್ನು ಹೊಂದಿರುವವರು ನಿಜಕ್ಕೂ ಹೃದಯ ಶ್ರೀಮಂತರು. ಹೌದಲ್ವಾ? ಪ್ರೀತಿ ಅನ್ನೋದು ನಮ್ಮನ್ನ ಹೃದಯ ಶ್ರೀಮಂತರನ್ನಾಗಿ ಮಾಡುವಂಥದ್ದು. ಎಂತಹ ಮುತ್ತಿನಂತ ಮಾತು. ಇವತ್ತಿನ ಈ ನಮ್ಮ ಕಾಫಿ ಕಟ್ಟೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂತಹ ಸರ್, ನಿಮ್ಮ ಒಂದು ಪರಿಚಯ. ನನ್ನ ಹೆಸರು ವೀರೇಶ್ ಬಿಟಿ ಅಂತ. ನಾನು ಟೆಕ್ನಿಕಲ್ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಂದು ಬೇಸಿಕಲಿ ಬಂದು ಟೆಕ್ನಿಕಲ್ ಸೈಡ್ ಇದೆ, ಬಟ್ ಆರೋಗ್ಯದ ಬಗ್ಗೆ ಮತ್ತೆ ಜನರಲ್ ಕಾಳಜಿ ಬಗ್ಗೆ ನಾನು ತುಂಬಾ ಮಾತಾಡ್ತೀನಿ. ಅದು ಪರ್ಟಿಕ್ಯುಲರ್ ಆಗಿ ಸಮಾಜದ ಬಗ್ಗೆ ಏನೇ ಚರ್ಚೆ ಇದ್ರೆ ಅಥವಾ ಏನೇ ಇದಿದ್ರೆ ನಾನು ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತೀನಿ. ಆಮೇಲೆ ಆರೋಗ್ಯದ ಮೇಲೆ ತುಂಬಾ ಒತ್ತು ಕೊಟ್ಟು ಮಾತಾಡುವಂಥದ್ದು, ಮತ್ತೆ ತಾಂತ್ರಿಕ ಟೆಕ್ನಿಕಲ್ ಡೀಟೇಲ್ಸ್ ಏನಾದ್ರು ಇದೆಯಾ ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ಚರ್ಚೆ ಮಾಡೋದು ನಂದು ಕೆಲಸನೇ ಅದಾಗಿರೋದ್ರಿಂದ ಸೊ ನಾನು ಅದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಸಂತೋಷ ಸರ್. ನಿಮ್ಗೆ ನಮ್ಮ ವಿಶ್ವಂ ಟಿವಿ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ಕಾಫಿ ಕಟ್ಟೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ನಮ್ಮ ಪ್ರಕಾಶ್ ಚಂದ್ರ ಸರ್ ನಮ್ಮ ಚಾನೆಲ್ ನ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಸರ್, ತಮಗೆ ಸ್ವಾಗತ. ಮತ್ತೊಬ್ರು ಗೌತಮ್, ಶೇಷಾದ್ರಿಪುರಂ ಕಾಲೇಜಿನ ವಿದ್ಯಾರ್ಥಿ, ಇವತ್ತು ನಮ್ ಜೊತೆ ಕಾಫಿ ಕಟ್ಟೆ ಚರ್ಚೆನಲ್ಲಿ ಭಾಗವಹಿಸಿದ್ದಾರೆ. ತಮಗೆ ಸ್ವಾಗತ. ಸರ್, ಇವತ್ತು ಪತ್ರಿಕೆನಲ್ಲಿ ಮುಖ್ಯವಾಗಿ ಎದ್ದು ಕಾಣ್ತಾ ಇರುವಂತದ್ದು ಟೇಕ್ ಆಫ್ ಕಾಣದವರ ಮೊಗದಲ್ಲಿ ಮೂಡ್ ಆಫ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಪೇಚಾಟ. ಏನ್ ಸರ್ ಇದು? ತಂದೆಯ ಅಸ್ಥಿ ಹಿಡಿದು ಮಗಳು ಕಣ್ಣೀರು. ಒಂದ್ ಕಡೆ ಆನ್ಲೈನ್ ಅಲ್ಲೇ ಗಂಡು ಹೆಣ್ಣು ಇಲ್ದಲೆ ಮದುವೆ ಆಗಿದ್ದಂಥದ್ದು ಮೊನ್ನೆ. ಇದೆಲ್ಲದಕ್ಕೂ ಕಾರಣ ಇಂಡಿಗೋ ವಿಮಾನ. ಇಂಡಿಗೋ ವಿಮಾನ ತನ್ನ ಹಾರಾಟಗಳನ್ನ ನಿಲ್ಸಿರುವಂತದ್ದು. ಇದು ಹೆಂಗೆ ಸರ್? ಹಿಂಗಾದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ? ಏನು ಒಂದಲ್ಲ ಎರಡಲ್ಲ ಸಾವಿರಾರು ವಿಮಾನಗಳು, ದೇಶಗಳ ನಡುವಿನ ಸಂಪರ್ಕ, ಇದೆಲ್ಲ ಹೇಗೆ ಅಂತ? ಹಿಂಗಾದ್ರೆ ಅದ್ರ ನಿರ್ವಹಣೆ ಹೇಗೆ? ಇದಕ್ಕೇನ್ ಜವಾಬ್ದಾರಿ ಇಲ್ವಾ? ಇದು ಕಳೆದ 5 ದಿನಗಳಿಂದ ಇಂಡಿಗೋ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಆಗ್ತಾ ಇರೋದು. ಜೊತೆಗೆ ಇಂಡಿಗೋ ಅಲ್ಲದೆ ಏರ್ ಇಂಡಿಯಾ ಕೂಡ ಆಗಿದೆ. ವಿಶೇಷವಾಗಿ ಏನು ಅಂತಂದ್ರೆ DGCA ನಾಗರಿಕ ವಿಮಾನ ಇಲಾಖೆ ಮಹಾನಿರ್ದೇಶನಾಲಯ ನವೆಂಬರ್ 1ರಿಂದ ಪೈಲಟ್ ಮತ್ತೆ ಸಿಬ್ಬಂದಿಯ ವೇಳಾಪಟ್ಟಿಯಲ್ಲಿ ಬದಲಾವಣೆ ತಂದಿದೆ. ಅದರ ಪ್ರಕಾರ ಏನು ಅಂತಂದ್ರೆ ಅದರ ಹಿನ್ನೆಲೆಯಲ್ಲಿ ಅದನ್ನ ಸರಿಯಾಗಿ ಅದರ ಹಿನ್ನೆಲೆಯಲ್ಲಿ ಇಂಡಿಗೋ ಸೂಕ್ತ ಸಿದ್ಧತೆ ಮಾಡಿಕೊಳ್ಳದ ಪರಿಣಾಮ ನಿರಂತರವಾಗಿ ನೋಡಿ, ಈಗ ದೇಶಾದ್ಯಂತ 1800ಕ್ಕೂ ವಿಮಾನಗಳ ಸಂಚಾರ. ಶುಕ್ರವಾರ 1000 ಮಾರ್ಗಗಳಲ್ಲಿ ಇಂಡಿಗೋ ವಿಮಾನ ರದ್ದಾಗಿದೆ. ಇಂದು ಕೂಡ ಅಷ್ಟೇ ಇದಾಗಿದೆ. ಅದರಲ್ಲಿ ವಿಶೇಷ ಮುಂಬೈ, ದೆಹಲಿ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ, ಗೋವಾ, ಹೈದರಾಬಾದ್ ಒಟ್ಟಾರೆ ಎಲ್ಲಾ ವಿಮಾನ ನಿಲ್ದಾಣಗಳು ಬಹಳ ಕೋಲಾಹಲ, ಗೊಂದಲದ ವಾತಾವರಣ. ಅದಕ್ಕೆ ಕಾರಣ ಏನು ಅಂತಂದ್ರೆ ಈಗೇನಾಗಿದೆ, ಇಂಡಿಗೋ ತನ್ನ ಏನು ಈಗ ನವೆಂಬರ್ 1 FDTL ಅಂತಾರೆ, ಅಂದ್ರೆ ನಿಯಮಾವಳಿ ಅದು DGCA ಜಾರಿಗೆ ತಂದಿದೆ. ಅದ್ರಲ್ಲಿ ಏನು ಅಂತಂದ್ರೆ ಈಗ ಹಿಂದೆ 36 ಗಂಟೆ ಅವ್ರಿಗೆ ಒಂದು ಶಿಫ್ಟ್ ಆದ ತಕ್ಷಣ 36 ಗಂಟೆ ವಿಶ್ರಾಂತಿ ಇತ್ತು. ಈಗ 48 ಗಂಟೆ ಹೆಚ್ಚಿದೆ. ಸೊ ಅದರಿಂದ ಸಹಜವಾಗಿ ಏನಾಗುತ್ತೆ, ಅವರು ಎರಡು ದಿನ ಅವರು ಸೇವೆಯಲ್ಲಿ ಇರೋದಿಲ್ಲ. 2 ದಿನ ಸೇವೆಯಲ್ಲಿ ಇಲ್ಲ ಅಂದ ತಕ್ಷಣ ಆ ಉಳಿದ ಇದಕ್ಕೆ ಶಿಫ್ಟ್ ಅಡ್ಜಸ್ಟ್ ಮಾಡ್ಬೇಕಲ್ಲ ಸಿಬ್ಬಂದಿನ. ಅದು ಏನಾಗಿದೆ, ಇದು ಇಂಡಿಗೋ ಅದನ್ನ ನಿರ್ಲಕ್ಷ್ಯ ವಹಿಸಿದೆ. ಅಲ್ಲ, ಅದು ಅವರಲ್ಲಿ ಇರುವಂತ ಅವರು ಇನ್ನೊಂದಷ್ಟು ಜನನ ಇಲ್ಲ, ಆಗಿರೋ ಸಮಸ್ಯೆ ನಿರ್ಲಕ್ಷ್ಯ ವಹಿಸಿದೆ. ಅದೇನಾಗಿದೆ, ಮ್ಯಾನೇಜ್ ಮಾಡಿಲ್ಲ. ಅವರ ಮ್ಯಾನೇಜ್ಮೆಂಟ್ ನಲ್ಲಿ ಆಗಿರುವಂತದ್ದು ಒಂದಷ್ಟು ವ್ಯವಸ್ಥೆನಲ್ಲಿ ಅವರು ನಿರ್ವಹಿಸಬೇಕಾಗಿದ್ದಂತ ಅದರಿಂದ ಆಗಿರೋದು ಪಟ್ಟು ಬೇರೆ ವಿಮಾನಗಳು ಬೇಜವಾಬ್ದಾರಿ ಮತ್ತೆ ಮ್ಯಾನೇಜ್ಮೆಂಟ್ ನಿರ್ವಹಣೆ ಇರುವಂತ ಕೊರತೆ ಅದು ಇದಲ್ಲದೆ ಇಂಡಿಗೋ ಮೊದಲಿನಿಂದ ಕೂಡ ಈ ಪೈಲಟ್ ಮತ್ತೆ ಈ ಸಿಬ್ಬಂದಿ ಏನು ವೇತನ ಮತ್ತೆ ಇತರ ಭತ್ಯೆಗಳ ವಿಚಾರದಲ್ಲಿ ಬಹಳಷ್ಟು ತೊಂದರೆ ಇದೆ. ಈಗ ನೋಡಿ, ಅಕ್ಚುಲಿ ವಾಸ್ತವವಾಗಿ ಇಂಡಿಗೋ ಹತ್ರ ಏನು ಕಡಿಮೆ ಏನಿಲ್ಲ. 5456 ಪೈಲಟ್ಗಳಿದ್ದಾರೆ, 10,202 ಕ್ಯಾಬಿನೆಟ್ ಸಿಬ್ಬಂದಿ ಇದೆ. ಅದೇ ಏರ್ ಇಂಡಿಯಾ ಹತ್ರ 3500 ಪೈಲಟ್. ಇದು ಭಾರತದ ದೇಶೀಯ ಏನು ವಿಮಾನ ಸಂಚಾರ ಇದೆ, 64ರಷ್ಟು ಇಂಡಿಗೋನೇ ಮ್ಯಾನೇಜ್ ಮಾಡುತ್ತೆ. ಉಳಿದ 27ರಷ್ಟು ಏರ್ ಇಂಡಿಯಾ ಇದೆ. ಅಂದ್ರೆ ಈಗ ಅದರತ್ತಿರೋದು 434 ವಿಮಾನ ಇದೆ. ಇದಕ್ಕೆ ದಿನಕ್ಕೆ 2300ಕ್ಕೂ ಹೆಚ್ಚು ಸಂಚಾರ. ಈಗೇನಾಗಿದೆ, ಏಕಾಏಕಿ ಮಾಹಿತಿ ಇಲ್ಲದೆ
ಜನರಿಗೆ ಇದ್ದಕ್ಕಿದ್ದಾಗೆ ರದ್ದಾಗಿರೋದು. ಅವರು ಎಲ್ಲೆಲ್ಲೋ ಹೋಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಏನೋ ವಿಶೇಷ. ಅದೇ ಹೇಳನಲ್ಲ ನಿನ್ನೆ, ಒಂದು ಸೋಜಿಗ ಹುಬ್ಬಳ್ಳಿಲಿ ವಧುವರರು ಇಲ್ಲದೆ ಅವ್ರೆ ಅವರು ಆರತಕ್ಷತೆ ಇದು ರಿಸೆಪ್ಷನ್ ಆಗಿದೆ. ಇದು ಎಂತ ಇವು ಮಾಡ್ತಾರೆ ಅಬ್ರಪ್ಟ್ ಆಗಿ. ಒಂದು ಪೂರ್ವ ವ್ಯವಸ್ಥೆ ಇಲ್ಲ, ಪರ್ಯಾಯ ವ್ಯವಸ್ಥೆ ಇಲ್ಲ. ಪರ್ಯಾಯ ವ್ಯವಸ್ಥೆ ಇಲ್ಲ ಅಂತ ತಕ್ಷಣ ಬೇರೆ ವಿಮಾನಗಳು ಏನಾಗುತ್ತೆ. ಇದರ ಹಿನ್ನೆಲೆಯಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಆಗಿರೋದು ಏನು ಅಂತಂದ್ರೆ, ಈ ಪರಿಸ್ಥಿತಿಯನ್ನು ದುರುಪಯೋಗ ಮಾಡಿಕೊಂಡು ಬೇರೆ ಬೇರೆ ವಿಮಾನಗಳು ಏನಾಗಿದೆ ಅಂದ್ರೆ, ಏನು ವಿಮಾನ ಬೆಲೆ ಇದೆ, ವಿಮಾನ ಟಿಕೆಟ್ ಬೆಲೆ 1000 ಪಟ್ಟು ಹೆಚ್ಚು ಮಾಡಿ ಎಷ್ಟು? ಇವ್ರಿದ್ರೆ ಅದು 1000 ರೂಪಾಯಿ. ಈಗ ನೋಡಿ, ಈಗ ಬೆಂಗಳೂರಿಂದ ನೀವು ಡೆಲ್ಲಿಗೆ ಹೋಗ್ಬೇಕಾದ್ರೆ 50,000, ಹೌದು. ಆಮೇಲೆ ಇಲ್ಲಿಂದ UAE ಹೋಗ್ಬೇಕಾದ್ರೆ 1,20,000. ಅದಿರೋದು 30,000-40,000 50,000 ಒಳಗೆ. ಅಂದ್ರೆ ಇದನ್ನು ದುರುಪಯೋಗ ಮಾಡ್ಕೊಂಡು ಈ ಬೇರೆ ಇದು ಇದರಲ್ಲಿ ಈಗ ಅಲ್ಲ ಸರ್, ನನ್ನ ಯೋಚನೆ ಈಗ ಹೆಂಗೆ ಅಂದ್ರೆ, ಇದು ಇದ್ದಕ್ಕಿದ್ದಂಗೆ ಇವರು ಜನಕ್ಕೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೊಡದಲೆ, ಮಾಹಿತಿ ಕೊಡದಲೆ ಸರ್ಕಾರಕ್ಕೂ ಇದಕ್ಕೂ ಏನು ಇಲ್ಲ ಅದಕ್ಕೆ ಈಗ ಇದು ಜಾರಿ ಬರಕ್ಕೂ ಮೊದ್ಲೇ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದ್ದಾರೆ. ಬಟ್ ಅವ್ರು ಮ್ಯಾನೇಜ್ ಮಾಡ್ಬೇಕಾಗಿತ್ತು. ಈಗ ಅವ್ರ ಹತ್ರ 434 ವಿಮಾನಗಳಿದೆ, ಅದಕ್ಕೆ 2300 ಇದಾಗತ್ತೆ. ಸೊ ಟ್ರಾಫಿಕ್ ಇರುತ್ತೆ ಅವ್ರಿಗೆ. ಸೊ ಆ ಡೈಲಿ ಪ್ರೋಸೆಸ್ ನ ಅವರು ಪೈಲಟ್ ಗಳನ್ನ ಅಡ್ಜಸ್ಟ್ ಮಾಡ್ಬೇಕಾಗಿತ್ತು, ಅಥವಾ ಅದಕ್ಕೆ ಶಿಫ್ಟ್ ನ ಮ್ಯಾನೇಜ್ ಮಾಡ್ಬೇಕಾಗಿತ್ತು. ಅದನ್ನ ಮಾಡಕ್ ಆಗಿಲ್ಲ ಅವ್ರ ಕಡೆಯಿಂದ. ಸೊ ಅದರಿಂದ ಈ ವ್ಯತ್ಯಯ ಆಗಿದೆ. ಅದರಿಂದ ಜನಗಳು ಸಫರ್ ಮಾಡಿದ್ದಾರೆ. ಈಗ ಯಾರ್ಯಾರು ಬುಕ್ ಮಾಡಿದ್ರು ಅವ್ರಿಗೆಲ್ಲ ತೊಂದರೆ ಆಗಿದೆ. ಸೊ ಎಮರ್ಜೆನ್ಸಿ ಈಗ ಹೇಳೋದ್ರಲ್ಲ, ಒಂದು ಇಲ್ದಿರ ಹೌದು ನೋಡಿ, ಇಲ್ಲಿ ತಂದೆ ಅಸ್ಥಿಯನ್ನು ಹಿಡಿದು ಮಗಳು ಕಣ್ಣೀರು. ಅಂತ್ಯ ಸಂಸ್ಕಾರಕ್ಕೆ ಹೋಗಕ್ಕಾಗದೇ ಆಗಿದೆ. ಈಗ ಅದಕ್ಕೆ ಈಗ ನಾಗರಿಕ ವಿಮಾನ ಇಲಾಖೆ ನಿನ್ನೆನೆ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದೆ. ಜೊತೆಗೆ ಸರ್ಕಾರ ಕೂಡ ಈಗ ವಾರ್ ರೂಮ್ ಅಂತ ಸೃಷ್ಟಿ ಮಾಡಿ ತಯಾರಿಸಿ ಅದು ಪೂರ್ತ ವಿಮಾನಗಳೇನು ಬಹುಶಃ ಅವರು ಸರ್ಕಾರ ಹೇಳೋ ಪ್ರಕಾರ ಇನ್ನೊಂದು 2 ದಿನದಲ್ಲಿ ಅದು ಸುಸ್ಥಿತಿಗೆ ಬರುತ್ತೆ. ಇನ್ನೊಂದು 15 ದಿನದಲ್ಲಿ ವರದಿ ಹೋಗುತ್ತೆ. ಆದ್ರೆ ಇದ್ರಲ್ಲಿ ಏನಾಗುತ್ತೆ, ಕೇಂದ್ರ ಸರ್ಕಾರ ಇಂಡಿಗೋ ಆಗ್ಲಿ ಏರ್ ಇಂಡಿಯಾ ಆಗ್ಲಿ ಈ ತರ ವಿಮಾನ ವಿಳಂಬ, ಈ ತರ ರದ್ದು, ಏಕಾಏಕಿ ರದ್ದು, ಇದ್ರ ವಿರುದ್ಧ ಕಠಿಣ ಕ್ರಮ ಅಂತ ಕೈಗೊಳ್ಬೇಕು. ಅಲ್ಲ, ಇದು ನಮ್ಮ ಭಾರತ ದೇಶಕ್ಕೆ ಒಂದಷ್ಟು ಎಲ್ಲೋ ಬೇರೆ ದೇಶಗಳು ನಮ್ಮ ದೇಶವನ್ನು ಒಂದಷ್ಟು ಆಡ್ಕೊಳ್ಳೋ ಸ್ಥಿತಿಗೆ ಇಲ್ಲ ಇದು ಎಲ್ಲಾ ದೇಶಗಳಲ್ಲಿ ಈ ಸಮಸ್ಯೆ ಇರುತ್ತೆ, ಭಾರತದ್ದೇ ಅಂತಲ್ಲ. ಇವ್ರೇನ್ ನಿಯಮಾವಳಿ ಜಾರಿ ಇರ್ತಿದ್ರೆ ನವೆಂಬರ್ 1ರಿಂದ 36 ಗಂಟೆ ವಿಶ್ರಾಂತಿ 48, ಅದಕ್ಕೆ ತಕ್ಕಾಗಿ ಈ ಕೊರತೆ ಆಗುತ್ತಲ್ಲ ಸಿಬ್ಬಂದಿ ಪೈಲಟ್, ಇವ್ರು ಅದನ್ನ ಶಿಫ್ಟ್ ನ ರಿಅರೇಂಜ್ ಮಾಡ್ಬೇಕಾಗಿತ್ತು. ಇದು ಏನಾಗುತ್ತೆ, ಆಂತರಿಕ ಎಲ್ಲಾ ಇದರಲ್ಲೂ ಎಲ್ಲಾ ದೇಶಗಳು ಈ ತರ ನಡೆಯುತ್ತೆ. ಆದ್ರೂ ನೋಡಿ, ಈ ಚಿತ್ರ ನೋಡಿ ಎಷ್ಟು ಒಂದಷ್ಟು ಇದೇನು ವಿಮಾನ ರಾಜಕತೆ ನಿಲ್ದಾಣ ರಾಜಕತೆ ಅನ್ನಿಸ್ತದೋ. ಇವರು ಸಾರಿ ಅಂತ ಹೇಳ್ತಿದಾರೆ, ಕ್ಷಮಿಸಿ ಅಂತ ಹೇಳ್ತಾರೆ, ನಮ್ದು ಇಲ್ಲ. ಆದ್ರೆ ಇವರು ಸಾರಿ ಅಂದ್ರೆ 1000 ಇಂಡಿಗೋ ಆಡಳಿತ ಮಂಡಳಿ ಇದೆಯಲ್ಲ, ಅದು ಉನ್ನತ ತಾಂತ್ರಿಕ ಸಮಿತಿ ಇರುತ್ತೆ. ಅವರು ಶಿಫ್ಟ್ ಮತ್ತೆ ಇದು ಬೇರೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಸ್ಟಾಫ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರೆ ಆ 2300 ಫ್ಲೈಟ್ಸ್ ಏನ್ ಹೋಗ್ಬೇಕಾಗಿತ್ತು ರೆಗ್ಯುಲರ್ ಆಗಿ, ಅದು ಹೋಗ್ದಿರೋದ್ರಿಂದ ಈಗ ಎಲ್ಲ ಜನಗಳಿಗೆ ತೊಂದರೆ ಆಗಿದೆ. ಸೊ ಆ ಜನಗಳೆಲ್ಲ ಏರ್ಪೋರ್ಟ್ ಅಲ್ಲೇ ಕೂತಿದ್ದಾರೆ, ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ನೋಡಿ, ಏರ್ ಇಂಡಿಯಾ, ಏರ್ ಏಷ್ಯಾ, ಅದು ಯಾರು ಇದೆಲ್ಲ ಕೆಲವಿದೆಲ್ಲ ಆಕಾಶ, ಇವೆಲ್ಲ ಹೆಚ್ಚು ಜಾಸ್ತಿ ಪ್ರಯಾಣ ದರ ಹಾಕ್ಬಿಟ್ಟು ಜನರಿಂದ ವಸೂಲಿ ಮಾಡಿ ಮಾಡ್ತಾ ಇಲ್ಲ. ಅವ್ರಿಗೂ ಒತ್ತಡ ಇರುತ್ತಲ್ಲ, ಈಗ ಎಲ್ಲ ಒಂದೇ ಕಡೆಗೆ ಕಂಟ್ರೋಲ್ ಮಾಡೋದು ಒಂದಷ್ಟು. ಅಲ್ಲ, ಅವ್ರಿಗೆ ಹೇಗೆ ಅಂದ್ರೆ, ಈಗ ಅವ್ರ ಹತ್ರ ಈಗ ಆಕಾಶ ಇದೆ, ಏರ್ ಇಂಡಿಯಾ, ಅವ್ರ ಹತ್ರ ಹೆಚ್ಚುವರಿ ವಿಮಾನಗಳಿವೆ. ಆದ್ರೆ ಈ ಪರಿಸ್ಥಿತಿ ದುರ್ಲಾಭ ಪಡ್ಕೊಂಡು ಹೆಚ್ಚು ಲಾಭ ಮಾಡ್ಕೋತಾ ಇದ್ದಾರೆ. ಅಲ್ಲ, ಇದು ಹೊಣೆಗಾರಿಕೆ ನೇರವಾಗಿ ಇಂಡಿಗೋ ಕಂಪನಿ ಅವ್ರದ್ದು. ಇಂಡಿಗೋನೇ ಅದು ಮಿಸ್ಮ್ಯಾನೇಜ್ಮೆಂಟ್ ಅಂತ ಕರಿಬೇಕಾಗುತ್ತೆ. ಅಲ್ಲ ಸರ್, ಅವ್ರು ಇಷ್ಟು ದೊಡ್ಡ ಕಂಪನಿ ಮಾಡಿದಂತಹದ್ದು, ಈ ತರದ ವ್ಯವಸ್ಥೆಗೆ ಇದು ಖಾಸಗಿ ವಿಮಾನಯಾನ ಸಂಸ್ಥೆ. ಎರಡನೇದು, ಈಗ ನಿಯಮಾವಳಿ ಜಾರಿಗೆ ತಂದು ಒಂದು 15 ದಿನ ತಿಂಗಳ ಮುಂಚೆ DGCA ಕಳಿಸಿರುತ್ತೆ. ಅವ್ರು ಅದ್ರ ತಕ್ಕಾಗೆ ಮಾಹಿತಿ ಮಾಡಿರ್ತಾರೆ. ಆಮೇಲೆ DGCA ಕೂಡ ನೇರ ಅದ್ರಲ್ಲಿ ಇದೆಲ್ಲದೂ ನಿರ್ವಹಣೆಯಲ್ಲಿ ಹಸ್ತಕ್ಷೇಪ ಆಡಳಿತ ಹಸ್ತಕ್ಷೇಪ ಮಾಡೋಲ್ಲ. ಆದ್ರೆ ಇವ್ರೇನೋ ತಪ್ಪಾದ್ರೆ, ಲೋಪ ಆದ್ರೆ, ಜನರಿಗೆ ತೊಂದರೆ ಆದ್ರೆ, ಇದ್ರಲ್ಲಿ ವಿಶೇಷ ಏನು ಅಂತಂದ್ರೆ ಪ್ರಯಾಣಿಕರ ಸುರಕ್ಷತೆ ಮತ್ತು ಅನುಕೂಲ ಇವೆರಡೂ DGCA ಗಮನ ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಉನ್ನತ ಮಟ್ಟದ ತನಿಖೆ ಸ್ಟಾರ್ಟ್ ಆಗಿದೆ. ಆಮೇಲೆ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರು ಕೂಡ ಈಗ ನಿನ್ನೆ ಕೂಡ ಬಹಳ ಹಿರಿಯ ಅಧಿಕಾರಿಗಳ ಮಾತುಕತೆ ನಡೆಸಿದ್ದಾರೆ. ಈ ಪರಿಸ್ಥಿತಿ ಹೇಗೆ ಬಿಕ್ಕಟ್ಟು ಪರಿಹಾರ ಮಾಡೋದು ಹೇಗೆ. ಸೊ ಅದೀಗ 1-2 ದಿನದಲ್ಲೇ, ಈಗ ಸೋಮವಾರದೊಳಗೆ ಒಂದು ಪಿಕ್ಚರ್ ಕ್ಲಿಯರ್ ಆಗುತ್ತೆ. ಇಲ್ಲ, ಅವರು ನೋಡಿ ಕ್ಷಮೆ ಯಾಚಿಸಿದ ಇಂಡಿಗೋ
ಈ ತರದ್ದೆಲ್ಲ ಅವರು ಒಂದಷ್ಟು ಮಾಡ್ತಿದ್ದಾರೆ. ಅದೇ. ಬಿಟ್ಟು ಸಾರಿ ಅಂದ್ರೆ ಅದು ಆಗುತ್ತೆ. ಈಗ ಕ್ಷಮೆ ಯಾಚಿಸಿದ್ರೆ ಎಲ್ಲೆಲ್ಲೋ ಅದೇ. ತುಂಬಾ ತುರ್ತಾಗಿ ಹೌದು, ಹೋಗ್ಬೇಕಾಗುತ್ತೆ. ಏನೋ ಎಂಗೇಜ್ಮೆಂಟ್ ಇರುತ್ತೆ, ಏನೋ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಯಾವ್ದೋ ಈಗ ಅಧಿಕಾರಿಗಳಿರ್ಬೋದು, ಕುಟುಂಬದವ್ರು ಇರ್ಬೋದು, ಏನೇನೋ ಇರ್ತದೆ ಸುಮಾರು. ನೀವ್ ಇದ್ದಕ್ಕಿದ್ದಾಗೆ ರದ್ದಾದ್ರೆ ಅವರು ಅಲ್ಲಿ ಎಲ್ಲವೂ ಸ್ಟ್ಯಾಂಡ್ ಸ್ಟಿಲ್ ಆಗ್ಬಿಡುತ್ತೆ, ನೆನೆಗುದಿಗೆ ಬಿದ್ಬಿಡುತ್ತೆ. ಖಂಡಿತ. ನೋಡಿ ಇನ್ನೊಂದಿದೆ, ಆ ಭಾರತಕ್ಕೆ ನಾನ್ ಸ್ಟಾಪ್ ಇಂಧನ ಏನ್ ನಮ್ಮ ಪ್ರಧಾನಿ ಮೋದಿ ಅವರು ಮತ್ತೆ ರಷ್ಯಾ ಇವರು ನಮ್ಮ ಪುಟಿನ್ ರವರ ಒಂದು ಈ ನಮ್ಮ ಭಾರತಕ್ಕೆ ಭೇಟಿ ಕೊಟ್ಟಿದ್ದಂತಹ ಫಲ ಅಂತ ಹೇಳ್ಬೋದು. ರಷ್ಯಾದಿಂದ ಪೆಟ್ರೋಲ್ ಡೀಸೆಲ್ ಜೊತೆಗೆ ಕಲ್ಲಿದ್ದಲು ಅನಿಲ ಪೂರೈಕೆ, ಮಿತ್ರ ರಾಷ್ಟ್ರಕ್ಕೆ ಪುಟಿನ್ ಭರವಸೆ, ಮತ್ತೊಮ್ಮೆ ಶಾಂತಿ ಮಂತ್ರ ಪಠಿಸಿದ ಮೋದಿ, ಟ್ರಂಪ್ಗೆ ಉಭಯ ನಾಯಕರ ಟಾಂಗ್. ಏನ್ ಸರ್ ಇದು? ಭಾರತಕ್ಕೆ ನಾನ್ ಸ್ಟಾಪ್ ಅಂದ್ರೆ ನಮ್ಗೆ ನೋಡಿ ಇದು ಬೇಕಿತ್ತು. ವೇಗವಾಗಿ ಬೆಳೀತಾ ಇರುವಂತಹ ನಮ್ಮ ದೇಶ ಆರ್ಥಿಕವಾಗಿ ಜಾಗತಿಕ ಮಟ್ಟಕ್ಕೆ ಒಂದಷ್ಟು ಸೆಡ್ಡೊಡೆದು ನಿಲ್ತಾ ಇರುವಂತಹ ನಮ್ಮ ಭಾರತ ದೇಶಕ್ಕೆ ಈ ಇಂಧನ ಮೂಲಗಳು ತುಂಬಾ ಅನಿವಾರ್ಯ ಮತ್ತು ಅಗತ್ಯ. ಯಾವುದು? ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು. ಇದನ್ನ ಒಂದಷ್ಟು ನಮ್ಗೆ ಹಿಂದೆ ಅಮೆರಿಕ ಏನು ಇದೆ ಅದನ್ನ ನಮ್ಮ ಈ ಒಂದು ನಮಗ್ ಬರುವಂತ ಮಟ್ಟದಲ್ಲಿ ಒಂದಷ್ಟು ಮಾತುಕತೆಯಾಗಿ ನಮ್ಗೊಂದಷ್ಟು ವಾರ್ನೆ ಮಾಡಿತ್ತು. ವಾರ್ನ್ ಮಾಡಿ ನೀವು ಭಾರತ ಇದನ್ನ ಹೀಗೆ ವ್ಯವಹರಿಸಬೇಕು ಅನ್ನೋದಿತ್ತು. ಅದಕ್ಕೆ ಕಂಪ್ಲೀಟ್ ನಮ್ಮ ಈ ವ್ಯತಿರಿಕ್ತವಾಗಿ ನಮ್ಮ ಇದಕ್ಕೆ ಕಾರಣ ಇದೆ ಅಂತಂದ್ರೆ ಭಾರತಕ್ಕೆ ರಷ್ಯಾ ಅನುಗಾಲದ ಮಿತ್ರ. ಎಷ್ಟು ಅಂದ್ರೆ ಈಗ 50-60 ವರ್ಷಗಳ ನಮ್ಮ ಸಂಬಂಧ ಏನಿದೆ, ಈವರೆಗೆ ಭಾರತಕ್ಕೆ ಒಂದೇ ಒಂದು ಸಾರಿ ಕೂಡ ವಿಶ್ವಾಸ ದ್ರೋಹ ಮಾಡಿಲ್ಲ. ಭಾರತ ಸಂಕಷ್ಟ ಎಲ್ಲಿ ಒದಗಿ ಬರುತ್ತೆ, ಯಾವಾಗ ಒದಗಿ ಬರುತ್ತೆ ಅದು ಧಾವಿಸಿದೆ. ವಿಮಾನ ಕೊಡೋದು, ಬೇರೆ ಬೇರೆ ತಾಂತ್ರಿಕ ರಕ್ಷಣಾ ವ್ಯವಸ್ಥೆ ಮಾಡೋದಲ್ಲದೆ ಭಾರತದ ಇದು ಕರಾವಳಿಯಲ್ಲಿ ಭಾರತದ ವಿರುದ್ಧ ಯಾವುದೇ ದಾಳಿ ತಡಿಲಿಕ್ಕೆ ಒಂದು ಇದು ದೊಡ್ಡ ಏನು ಸೇನಾ ಹಡುಗನೆ ಕಳಿಸ್ಬಿಟ್ಟಿತ್ತು. ಅಂದ್ರೆ ಯಾವ ರೀತಿ ಅಂದ್ರೆ ಅಲ್ಲಿ ರಷ್ಯಾದ ನಾಯಕರು ಮತ್ತೆ ರಷ್ಯಾದ ಜನರು ಭಾರತೀಯರು ಅಂದ್ರೆ ಬಹಳ ಇಷ್ಟಪಡ್ತಾರೆ. ಅಲ್ಲಿ ಒಟ್ಟಾರೆ ಯಾವ ತರ ವಾತಾವರಣ ಇದೆ ಅಂದ್ರೆ ನಮ್ಮ ಯಾವುದೇ ಕಾರಣಕ್ಕೆ ಈವರೆಗೆ ಅದರದ ವಿಶೇಷ ಒಂದೇ ಒಂದು ಪ್ರಸಂಗದಲ್ಲಿ ವಿಶ್ವಸಂಸ್ಥೆಯಲ್ಲಿ ಇರ್ಬೋದು, ರಷ್ಯಾ ವಿರುದ್ಧ ಏನಾದ್ರು ಆದಾಗ ಭಾರತ ಹೋಗುತ್ತೆ, ತಡೆ ಮಾಡುತ್ತೆ. ಭಾರತ ಮತ್ತೆ ಇಸ್ರೇಲ್, ಭಾರತಕ್ಕೆ ಇಸ್ರೇಲ್ ಮತ್ತೆ ರಷ್ಯಾ ಈ ಎರಡರ ಸಂಬಂಧ ಭಾರತ ಈವರೆಗೆ ಯಾವುದೇ ರೀತಿ ವ್ಯತ್ಯಯ ಮಾಡ್ಕೊಂಡಿಲ್ಲ. ಅದರ ಪರಿಣಾಮ ಇನ್ನೊಂದೇನು ಅಂತಂದ್ರೆ ಟ್ರಂಪ್ ತನ್ನ ವಾಣಿಜ್ಯಿಕ ದೃಷ್ಟಿಯಿಂದ ಭಾರತ ದೊಡ್ಡ ರಾಷ್ಟ್ರ, ಎಲ್ಲಾ ರೀತಿಯಲ್ಲೂ ಭಾರತ ತನ್ನ ಹಿಡಿತು ನಿಯಂತ್ರಣಕ್ಕೆ ತಗೋಬೇಕು ಅಂತ ಮಾಡಿದ. ಆದರೆ ಯಾವುದೇ ಕಾರಣಕ್ಕೂ ಪುಟಿನ್ ವಿರುದ್ಧ ಭಾರತ ಹೋಗ್ಲಿಲ್ಲ. ಹೀಗಾಗಿ ನೋಡಿ ಭಾರತ ಇದು ಪುಟಿನ್ ವಿಶೇಷವಾಗಿ ಏನು ಅಂತಂದ್ರೆ ರಷ್ಯಾ ಇಂಧನ, ಆಮೇಲೆ ರಕ್ಷಣಾ, ಇದು ಈ ಎಲ್ಲದರಲ್ಲೂ ತುಂಬಾ ದೊಡ್ಡ ರಾಷ್ಟ್ರ, ಅದು ಪೂರೈಕೆ ರಫ್ತು ಮಾಡ್ತಾ ಇದೆ. ಹೀಗಾಗಿ ಅವರ ಅದನ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದನೇ ಟ್ರಂಪ್ ಹೀಗೆ ಎರಡು ವಿರುದ್ಧ. ಜೊತೆಗೆ ಈಗ ಏನಾಗಿದೆ ಅಂದ್ರೆ ಈ ಜಾಗತಿಕ ಮಾರುಕಟ್ಟೆಯಲ್ಲಿ ಅಮೆರಿಕನ್ ಡಾಲರ್ ಆಧಿಪತ್ಯ, ಅದನ್ನು ಮುರಿಯೋ ದೃಷ್ಟಿಯಿಂದ ಈಗ ಮೋದಿ ಮತ್ತೆ ಪುಟಿನ್ ಈಗ ರೂಬಲ್, ಭಾರತ ನೇರ ಇದನ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಅದರಿಂದ ಇದೆಲ್ಲಾ ಪರಿಸ್ಥಿತಿ. ಆದ್ರೆ ಈಗ ಯಾವ ತರ ಇದೆ ಅಂದ್ರೆ ಈಗ ಯುರೋಪ್ ಮತ್ತೆ ರಷ್ಯಾ, ಭಾರತ ಇವೆಲ್ಲ ಚೀನಾ ಒಂದಾದ್ರೆ ಅಮೆರಿಕದ ಇದನ್ನ ಸೊಕ್ಕನ್ನು ಮಾಡಿಸೋದು ಏನು ಕಷ್ಟ ಆಗಲ್ಲ. ಅದರ ಹಿನ್ನೆಲೆಯಲ್ಲಿ ಈ ಭೇಟಿ ತುಂಬಾ ಉಪಯುಕ್ತ ಆಗಿದೆ. ನೋಡಿ ಇಲ್ಲಿ $100 ಬಿಲಿಯನ್ ವಹಿವಾಟು, ಮತ್ತೆ ಪ್ರಮುಖ ನಿರ್ಧಾರಗಳು ಏನೇನಾಯ್ತು ಅಂತ ಇದೆ. ಕಡಲ ರಕ್ಷಣೆ, ಬಂದರುಗಳ ಅಭಿವೃದ್ಧಿಗೆ ಸಹಕಾರ, ಏನು ರಷ್ಯಾ ಮತ್ತೆ ನಮ್ಮ ಭಾರತದ ನಡುವೆ ಒಂದು ಒಪ್ಪಂದ ಆಗಿ ಮಾತುಕತೆ ನಿರ್ಧಾರ ಆಗಿರುವಂತದ್ದು. ಧ್ರುವೀಯ ನೀರಿನಲ್ಲಿ ಹಡಗುಗಳ ನಿರ್ವಹಣೆ ತರಬೇತಿ. ಹಡಗುಗಳ ನಿರ್ವಹಣೆ ಹೆಂಗೆ, ಅದು ಟ್ರೈನಿಂಗ್ ನಮ್ಮ ದೇಶದ್ದು ಮತ್ತೆ ಆ ದೇಶದ್ದು ಮಿಕ್ಸ್ ಮಾಡಿ ಮಾಡುವಂತದ್ದು. ಏನಂದ್ರೆ ಅದು ಈಗ ಅಣು ವಿದ್ಯುತ್ ಅಲ್ಲಿ ನಿರ್ವಹಣೆ ಮಾಡೋದು, ಜಲಜನಕ, ಈ ತರ ಕೆಲವೆಲ್ಲ ಅದು ಈ ಏನು ಜಲಾಂತರ್ಗಾಮಿ ನಿರ್ಮಾಣದಲ್ಲಿ ರಷ್ಯಾ ಅದ್ವಿತೀಯ. ಹಾಗಾಗಿ ಅದರದೆಲ್ಲ ಈ ರೀತಿ ಭಾರತಕ್ಕೆ ತನ್ನದೇನಿದೆ ಎಲ್ಲವನ್ನೂ ಭಾರತಕ್ಕೆ ಕೊಡ್ತಾ ಇದೆ. ನೋಡಿ ಮೋದಿ ಮತ್ತೆ ಪುಟಿನ್ ಎಷ್ಟು ಆಪ್ತ ಮಿತ್ರರಂದ್ರೆ, ಮೊನ್ನೆ ಪುಟಿನ್ ಬಂದಾಗ ಸಾಂಪ್ರದಾಯಿಕ ಇರೋದು ಶಿಷ್ಟಾಚಾರ ಇರೋದು ಪ್ರಧಾನಿ ಹೋಗ್ಲೇಬೇಕು ಅಂತಿಲ್ಲ, ಆದ್ರೆ ಇದೆಲ್ಲವನ್ನೂ ಬದಿಗೊತ್ತಿ ನೇರ ಪಾಲ ವಿಮಾನ ನಿಲ್ದಾಣಕ್ಕೆ ಹೋಗಿ ಅವ್ರ ಆಪ್ತ ಮಿತ್ರನ ಬರಮಾಡ್ಕೊಂಡ್ರು. ಎಷ್ಟು ಆಶ್ಚರ್ಯ ಅಂದ್ರೆ ಕ್ರೆಮ್ಲಿನ್ ಅವರು ಏನು ಇದಿದೆ ಅವ್ರಿಗೆ ಬಹಳ ಆಶ್ಚರ್ಯ, ಇಷ್ಟು ಮೋದಿ ಇಷ್ಟು ವಿಶ್ವಾಸ, ಇಷ್ಟು ಆತ್ಮೀಯತೆ ತೋರಿಸ್ತಾರೆ. ಅದು ಏನಾಗುತ್ತೆ, ಅದು ಸಹಜವಾಗಿ ಪುಟಿನ್ ಬಹಳ ಮಂತ್ರಮುಗ್ಧ ಮಾಡ್ಬಿಟ್ಟಿದೆ. ಆಮೇಲೆ ರಷ್ಯಾ ವಿಚಾರದಲ್ಲಿ ಯಾವ ಇದು ಕೂಡ ಬದಲಾವಣೆ ಇಲ್ಲ. ಹೀಗಾಗಿ ಆಮೇಲೆ ಆನಂತರ ಮನೆ ಕರ್ಕೊಂಡು ಹೋಗಿದ್ದು, ರಾಷ್ಟ್ರಪತಿ ಅವತರ ಕೊಟ್ಟಿದ್ದು ತುಂಬಾ ಒಳ್ಳೆ ವಾತಾವರಣದಲ್ಲಿ, ಅದರಲ್ಲೂ ಕೂಡ ಈ ಭಾರತದ ಸಾಂಸ್ಕೃತಿಕ ಮತ್ತು ಏನಿದೆ ಕಲ್ಚರಲ್ ಇದೇನಿದೆ ಇದನ್ನು ತುಂಬಾ ಎಂಜಾಯ್ ಮಾಡಿದ್ದಾರೆ. ಇಲ್ಲ ಅದು ನೋಡಿ ಅವ್ರು ಕೊಟ್ಟಿರೋ ಉಡುಗೊರೆಗಳು ಹಾಗೆ ಇದೆ. ಬೆಳ್ಳಿಯ ಭಗವದ್ಗೀತೆ ಕೊಟ್ಟಿದ್ದು, ಮಹಾರಾಷ್ಟ್ರದ ಕೆತ್ತನೆಗಳ ಅಲಂಕಾರ ಭಗವದ್ಗೀತೆ ಕೊಟ್ಟಿದ್ದು, ಹೌದು,
ಭಗವದ್ಗೀತೆ ಕೊಟ್ಟಿದ್ದು ರಷ್ಯನ್ ಭಾಷೆಯಲ್ಲೇ ಅದನ್ನ ಮಾಡಿಕೊಟ್ಟಿದ್ದು. ವಿಶೇಷವಾಗಿ ಮತ್ತೆ ನಮ್ಮ ಅಸ್ಸಾಂನ ಟೀನ ಅವ್ರಿಗೆ ಗಿಫ್ಟ್ ಮಾಡಿರುವಂತದ್ದು. ಮೋದಿ ವಿಶೇಷ ಏನು ಅಂತಂದ್ರೆ ವಿದೇಶಕ್ಕೆ ಯಾರೇ ಹಿರಿಯ ವಿದೇಶಿ ನಾಯಕರು ಬರ್ಲಿ, ಇವರು ವಿದೇಶಕ್ಕೆ ಹೋಗ್ಲಿ, ಈ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ವಿಶೇಷ ಇರುತ್ತೆ ಅದೆಲ್ಲದರಿಂದ ಒಂದೊಂದು ಉಡುಗೊರೆ ತರಿಸ್ಕೊಂಡು ಅವ್ರು ಕೊಡೋದು. ಈಗ ಹಿಂದೆ ಮೋದಿ ಅಮೆರಿಕನು ಇದಕ್ಕೆ ಹೋದಾಗ, ಇಂಗ್ಲೆಂಡ್ ಹೋದಾಗ ಬೀದರ್ದ ಇದು ಬಿದಿರಿನ ಇದೆ, ಅದನ್ನ ತಗೊಂಡೋಗಿ ಅಲ್ಲಿ ಅಂದ್ರೆ ಈ ತರ ನಮ್ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಿದೆ ಅದೆಲ್ಲವನ್ನೂ ಪರಿಚಯ ಮಾಡಿಸಿ ಕೊಡುವಂತ ಮಾಡೋದು ತುಂಬಾ ಒಳ್ಳೆ ಮೋದಿಯವರ ಇಂಟೆನ್ಷನ್ ಏನು ಅಂದ್ರೆ ನಮ್ಮ ಕಲ್ಚರಲ್ ಬರುವಂತ ಆರ್ಟಿಕಲ್ಸ್, ನಮ್ಮ ಕಲ್ಚರಲ್ ಬರುವಂತ ಫುಡ್ಸ್, ಅವರು ನಮ್ಮ ಕಲ್ಚರಲ್ ಇರುವಂತ ಎಲ್ಲಾ ಹೌದು, ದೇಶದಾದ್ಯಂತ ಇರುವಂತ ಎಲ್ಲಾ ನಮ್ಮದು ನಮ್ಮ ಭಾರತೀಯ ಬೇರೆ ಸ್ಥಳೀಯ ದೇಶಕ್ಕೆ introduce ಮಾಡ್ಬೇಕು ಅನ್ನೋದು ಒಂದು intention. ಖಂಡಿತ ಅದೊಂದು ದೊಡ್ಡ ಮತ್ತೆ ಅದನ್ನ ಬೆಳೆಸ್ಬೇಕು ಅನ್ನೋ ಉದ್ದೇಶ ಅದು. intention ಇದೆ. ಹೌದು ಸರ್. ಮತ್ತೆ ಇನ್ನೊಂದು ನೋಡಿ, ಸಾಲಗಾರರಿಗೆ ಬಡ್ಡಿ ರಿಲೀಫ್ ನೀಡಿದ RBI. ಸಾಲಗಾರರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶುಭ ಸುದ್ದಿ ನೀಡಿದೆ. ರೆಪೋ ದರವನ್ನು ಶೇಕಡ 0.25 ಕಡಿತಗೊಳಿಸುವ ಮೂಲಕ ಗೃಹ, ವಾಹನ ಸೇರಿದಂತೆ ಎಲ್ಲಾ ಸಾಲಗಳ ಮೇಲಿನ ಬಡ್ಡಿ ದರ ಮತ್ತಷ್ಟು ಇಳಿಕೆಗೆ ದಾರಿ ಮಾಡಿದೆ. ಇದೊಂದು ಒಳ್ಳೆ ನಿರ್ಧಾರ ಸರ್. ಆರ್ಥಿಕ ನೀತಿ ಇದೆ, ಹಣಕಾಸು ನೀತಿ ಇದೆ, ಅದು ತುಂಬಾ ಒಳ್ಳೇದು. ಅಲ್ಲ, ಇದು ಇಲ್ಲಿ ಏನ್ ವಿಶೇಷ ಇದೆ ಅಂತಂದ್ರೆ ಈಗ ತ್ರೈಮಾಸಿಕ ಇದು ನೀತಿ, ಹಣಕಾಸು ನೀತಿ ಪ್ರತಿ 3 ತಿಂಗಳಿಗೊಮ್ಮೆ ಅದು RBI ಏನಿರುತ್ತೆ ನೀತಿ ನಿಯಮ ಸಮಿತಿ ಇರುತ್ತೆ. ಈಗ ನಿನ್ನೆ ಮೊನ್ನೆ 2 ದಿನ ಅದು ಸಮಾವೇಶ ಆಗಿದೆ. ಈಗ ಇದು ಶೇಕಡ 0.25 ಮೂಲಾಂಶ ಅಂತ ಹೇಳ್ತಾರೆ, ಬೇಸಿಸ್ ಪಾಯಿಂಟ್ ಅಂತ. ಇದು ಏನಾಗುತ್ತೆ, ಈಗ ಈ ಅಂಶ ಕೆಳಗಿಳಿಸಿದ ಕೂಡಲೇ, ಕಡಿತ ಮಾಡಿದ ಕೂಡಲೇ ಇದು ಏನಾಗುತ್ತೆ, ಏನು ಗೃಹ ಸಾಲ, ವಾಹನ ಸಾಲ ಮತ್ತೆ ವೈಯಕ್ತಿಕ ಸಾಲ ಎಲ್ಲದರಲ್ಲೂ ಬಡ್ಡಿ ದರ ಕಡಿಮೆ ಆಗುತ್ತೆ. ಇದ್ರಲ್ಲಿ ವಿಶೇಷ ಏನಂದ್ರೆ ರೆಪೋ ಅಂತಂದ್ರೆ, ರೆಪೋ ದರ ಅಂದ್ರೆ ಅನೇಕರಿಗೆ ಗೊತ್ತಿಲ್ಲ. ರೆಪೋ ದರ ಅಂದ್ರೆ ರಿಸರ್ವ್ ಬ್ಯಾಂಕ್ ನಿಂದ ಈ ಬೇರೆ ಬ್ಯಾಂಕ್ಗಳಿಗೆ ಹಣಕಾಸು ಸೌಲಭ್ಯ ನೇರವು ಕೊಡ್ತಾರೆ, ಅದಕ್ಕೆ ರೆಪೋ ಅಂತ ಹೇಳ್ತಾರೆ, ರೆಪೋ ಅಂತ. ಯಾಕಂದ್ರೆ ಅದೇ ರಿಸರ್ವ್ ಬ್ಯಾಂಕ್ ಬೇರೆ ಬ್ಯಾಂಕ್ಗಳಿಂದ ತಗೊಳುತ್ತೆ, ಅದಕ್ಕೆ ರಿವರ್ಸ್ ರೆಪೋ ಅಂತಾರೆ. ಸೊ ಎರಡೂ ವಿಧಾನ ಹಣಕಾಸು ಇದು ವ್ಯವಸ್ಥೆಯಲ್ಲಿ ಇದು ಏನಾಗುತ್ತೆ, ಹಣದುಬ್ಬರ ಆಮೇಲೆ DGP ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಕಾಲಕ್ಕೆ 3 ತಿಂಗಳಿಗೊಮ್ಮೆ ತನ್ನ ಇದು ಬದಲಾವಣೆ ಮಾಡುತ್ತೆ RBI. ಈಗ 0.25 ಅಷ್ಟು ಕಮ್ಮಿ ಮಾಡಿರೋದ್ರಿಂದ ಸಾಲದ ಮೇಲೆ ಬರುವಂತ ಶೇಕಡ ಇಂಟ್ರೆಸ್ಟ್ ಇದೆಯಲ್ಲ 5.25% ಆಗ್ತಾ ಇದೆ. ಸೊ ಅದು ಇಳಿತಾ ಇದೆ. ಸೊ ಇಳಿದಷ್ಟು ಸಾಲ ತಗೊಳ್ಳೋದು ಜಾಸ್ತಿ ಆಗ್ತದೆ. ಸೊ ಅದರಿಂದ ಅಲ್ಲಿ ಏನು ನಮ್ಗೆ ಮನಿ ಬ್ಯಾಂಕ್ ಅಲ್ಲಿ ಇರುತ್ತೋ, ಬ್ಯಾಂಕ್ ಅಲ್ಲಿ ಇರೋದ್ ಬದ್ಲಿ ರೊಟೇಷನ್ ಆಗುತ್ತೆ. ಆ ರೊಟೇಷನ್ ಆದಷ್ಟು ನಮ್ಗೆ ಏನು ಹಣದುಬ್ಬರ ಕಮ್ಮಿ ಆಗುತ್ತೆ. ಸೊ ಹಣದುಬ್ಬರ ಕಮ್ಮಿ ಆಗಕ್ಕೆ ರೊಟೇಷನ್ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ಇದನ್ನ ಮಾಡ್ತಾರೆ. ರೆಪೋ ರಿವಿಷನ್ ಏನಕ್ಕೆ ಮಾಡೋದು ಅಂದ್ರೆ ಹಣದುಬ್ಬರ ಆಗದೆ ಇರ್ಲಿ ಮತ್ತೆ ಫ್ಲೋ ಇರ್ಲಿ ಅಂತ. ಏನು ದುಡ್ಡು ಓಡಾಡ್ತಾ ಇದ್ರೆ ಸೊ ನಿಮ್ಗೆ ಅದು ತೊಂದರೆ ಆಗಲ್ಲ ಅಂತ. ನೀವು ಯಾವ್ದೋ ಸುದ್ದಿ ನೋಡ್ತಾ ಇದ್ದೀರಿ? ಗಡಿಯಲ್ಲಿ ಆನೆಗಳ ನಡೆದಿದ್ದೇ ದಾರಿ, 200ಕ್ಕೂ ಹೆಚ್ಚು ಗಜಗಳ ಸಂಚಾರ. ಈಗ ಗಡಿ ಭಾಗದಲ್ಲಿ ಯಾವ ಗಡಿ? ಹೊಸೂರು, ಕರ್ನಾಟಕ ಅಲ್ಲಿ ಗಡಿ ಭಾಗದಲ್ಲಿ ಆನೆಗಳ ದಾಳಿ ಹೆಚ್ಚಳ ಆಗಿದೆ. ಏನ್ಕೆ ಅಂದ್ರೆ ಈಗ ಮನುಷ್ಯರು ಕಾಡತ್ತ ನಡ್ಕೊಂಡ್ ಹೋಗ್ತಿದ್ದಾರೆ, ಕಾಡನ್ನ ನಾಶ ಮಾಡ್ತಿದ್ದಾರೆ, ಅವ್ರ ಮನೆಗಳು ಕಟ್ಕೊಳ್ತಿದ್ದಾರೆ, ರೆಸಾರ್ಟ್ ಅಂತೆ, ಫಾರ್ಮ್ ಅಂತೆ ಎಲ್ಲ ಕಟ್ಕೊಂಡ್ ಅಲ್ಲೇ ಹೋಗ್ತಿದ್ದಾರೆ. ಆನೆಗಳು ಇನ್ನೆಲ್ಲ ಹೋಗ್ತವೆ? ಅವು ನಡೆದಿದೆ ದಾರಿ. ಅವ್ರು ಒಂದ್ಸಲಿ ಯಾವ ದಾರಿ ನಡೀತಾರೋ ಅದೇ ದಾರಿ ತಿರ್ಗಾ ಅಲ್ಲೇ ವಾಸ ಮಾಡ್ತವೆ. ಅದರಿಂದ ಅವ್ರಿಗೆ ಆ ಮನೆಗೆ ತಿರ್ಗಾ ಬರ್ತಿದ್ದಾರೆ. ಬಟ್ ಮನುಷ್ಯರು ಮಾತ್ರ ಕಾಡ್ಗೆ ಹೋಗ್ತಾನೆ ಇದ್ದಾರೆ. ಹೋಗ್ಬೇಡಿ ಅಂದ್ರೆ ಕಾಡ್ ನಾಶ ಮಾಡ್ತಾನೆ ಇದಾರೆ, ಮರಗಳು ಕಡಿತಾನೆ ಇದಾರೆ, ಏನು ರಿಸರ್ವ್ ಫಾರೆಸ್ಟ್ ಅನ್ನೋದು ಹಾಳ್ ಮಾಡ್ತಿದ್ದಾರೆ. ಸರ್, ಈಗ ಆನೆಗಳು ಪ್ರಾಣಿಗಳು, ಮುಖ್ಯವಾಗಿ ಆನೆ ಅವ್ರು ಹೇಳ್ದಾಗೆ ತುಂಬಾ ನೆನಪಿನ ಶಕ್ತಿ ಉಳ್ಳಂತದ್ದು ಆನೆ. ಅದು ಒಂದು ದಾರಿ ಹಿಡಿದು ಹೋಯ್ತು ಅಂದ್ರೆ ಅದು ಸುಮಾರು ಎಷ್ಟು ವರ್ಷಗಳಾದ್ರೂ ಅದೇ ದಾರಿನಲ್ಲಿ ಬರುವಂತದ್ದು, ಅದೇ ಜಾಡಿನಲ್ಲಿ ಹೋಗುವಂತದ್ದು. ಅದು ನಮ್ಮ ಪ್ರಾಣಿ ಶಾಸ್ತ್ರದಲ್ಲಿ ತುಂಬಾ ಆನೆಯ ನೆನಪಿನ ಬಗ್ಗೆ, ಒಂದಷ್ಟು ಆನೆಯ ಜೀವನದ ಏನಿದೆ, ಆನೆಯ ಒಂದು ಜೀವನ ಶೈಲಿ ಅಥವಾ ಅದರದ ಒಂದು ಪರಂಪರೆ ಇದೆಯಲ್ಲ, ಅದಕ್ಕೆ ಹೆಚ್ಚಿನ ಆಹಾರ ಬೇಕಾಗ್ತದೆ. ಈಗ ನಾವ್ ಹೇಳ್ತೀವಿ ನಮ್ಗೇನಾದ್ರೂ ಆನೆ ಸಾಕೋದೇ ಹುಡುಗಾಟನೆ. ಇಂಥ ಆನೆಗಳು ಹಿಂಡಿಂಡಾಗಿ ಒಂದಷ್ಟು ನಾಡಿನತ್ತ ನುಗ್ಗುವಂತದ್ದು, ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಹೋಗುತ್ತದೀವಿ. ಹೆಂಗೆ ಸರ್ ಇದು ಏನಾಗ್ತಾ ಇದೆ ಅಂತ? ಏನಾಗ್ತಿದೆ ಅಂದ್ರೆ ನಮ್ಮಲ್ಲಿ ನಾವು
ಅರ್ಬನೈಸೇಷನ್ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದೀವಲ್ಲ, ಅರ್ಬನೈಸೇಷನ್ ಆಗ್ತಿದ್ದಂಗೆ ಅವುಗಳಿಗೆ ಒಂದು ಸ್ಪೇಸ್ ಬೇಕು. ಆ ಸ್ಪೇಸ್ ನ ನಾವು ತಿಂತಾ ಇದ್ದೀವಿ. ಈಗ ಎಷ್ಟು ಸ್ಪೇಸ್ ಅವ್ರಿಗೆ ಕಮ್ಮಿ ಆಗತ್ತೋ ಅವಕ್ಕೆ ತುಂಬಾ ಸ್ಪೇಸ್ ಬೇಕು. ಅಂದ್ರೆ ಒಂದು ಹಿಂಡಿದೆ ಅಂದ್ರೆ, ಆನೆ ಹಿಂಡಿದೆ ಅಂದ್ರೆ ಅದಕ್ಕೆ 100 ಕಿಲೋಮೀಟರ್ ಸರೌಂಡಿಂಗು ಅವ್ರದ್ದು ವ್ಯಾಪ್ತಿ ಅಂತ ಇರುತ್ತೆ. ಆ ವ್ಯಾಪ್ತಿ ಪ್ರದೇಶ ನಾವು ಆಕ್ಯುಪೈ ಮಾಡೋದ್ರಿಂದ ಅದು ನಾವ್ ಅನ್ಕೊತಿದೀವಿ ಅದು ನಮ್ ಜಾಗಕ್ಕೆ ಬರ್ತಾ ಇದೆ ಅಂತ, ಬಟ್ ನಾವು ಆಕ್ಚುಲಿ ಅವ್ರ ಜಾಗಕ್ಕೆ ಹೋಗಿ ಅವ್ರ ಜಾಗನ ಆಕ್ಯುಪೈ ಮಾಡ್ಕೊಂಡಿದೀವಿ. ಅಂದ್ರೆ ನಾವು ಗಡಿ ಮಾಡ್ಕೊಂಡು ನಾವು ಗಡಿ ಅಂತ ನಾವು ಈಗ ಪತ್ರಿಕೆಯಲ್ಲಿ ಓದ್ತಾ ಇದೀವಿ, ಗಡಿ ಅವಕ್ಕೆ ಗಡಿ ಇಲ್ಲ, ಅವಕ್ಕೆ ಗಡಿ ಇಲ್ಲ. ನಾವು ಅದ್ರೊಳಗೆ ನುಗ್ಗಿ ಗಡಿ ಅವಕ್ಕೆ ಗಡಿ ಇಲ್ಲ. ಏನಾಗಿದೆ, ಈ ನಗರೀಕರಣ ಮತ್ತೆ ನಾವು ಅಭಿವೃದ್ಧಿ ಹೆಸರಲ್ಲಿ ನಾವು ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ವಿ. ಅವಕ್ಕೆ ಏನಾಗುತ್ತೆ, ಅವು ಮುಕ್ತವಾಗಿ ಓಡಾಡ್ಕೊಂಡು ಆಹಾರ ನೀರು ಸೇವನೆ, ಈಗ ಅದಕ್ಕೆ ಸರಿಯಾದ ಸೂಕ್ತ ರೀತಿಯಲ್ಲಿ ಆಹಾರ ಸಿಗ್ತಾ ಇಲ್ಲ. ಆಮೇಲೆ ನೀರಿನ ಇದು ಇಲ್ಲ, ನಿರ್ವಹಣೆ ಇಲ್ಲ. ಹೀಗಾಗಿ ಅವಕ್ಕೆ ಏನಾಗುತ್ತೆ, ಅನಿವಾರ್ಯ ಅವು ಸ್ವತಂತ್ರ ಏನ ನಿರ್ಭೀತಿಯಿಂದ ನುಗ್ಗುತ್ತೆ. ಈಗ ವಿಶೇಷ ಕಬ್ಬು ಬಾಳೆ ಇರ್ಬೋದು, ಈ ತರದೆಲ್ಲ ಹಣ್ಣು ಹಂಪಲುಗಳು ಇರೋ ಕಡೆ ಅದು ಹೆಚ್ಚು ಆಹಾರ ಹುಡ್ಕೊಂಡು ಬರುತ್ತೆ. ಖಂಡಿತ ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಅದು ನಮ್ ಜಾಗಕ್ಕೆ ಗೊತ್ತಾ ಇಲ್ಲ, ಜಾಗದಲ್ಲಿ ಅದಿದೆ, ನಾವು ಅಲ್ಲಿಂದ ತನಕ ಹೋಗಿದೀವಿ. ಅವಕ್ಕೆ ಡಿಸ್ಟರ್ಬ್ ಮಾಡದೇ ಇದ್ರೆ ಅವು ಪಾಡ್ಗೆ ಅವು ಜೀವನ ಮಾಡ್ಕೊಂಡು ಹೋಗ್ತವೆ. ನೋಡಿ ಸರ್, ಕೃಷಿನಲ್ಲಿ ಇನ್ನೊಂದು ಅದ್ಭುತವಾದ ಒಂದು ವಿಚಾರ ಇದೆ. ಜೇನು ಉಪ ಉತ್ಪನ್ನಗಳಿಗೆ ಡಿಮ್ಯಾಂಡ್. ಜೇನುನೊಣ ಔಷಧ ತಯಾರಿಕೆಯಲ್ಲೂ ಬಳಕೆ, ಕೃಷಿ ವಿಶ್ವವಿದ್ಯಾಲಯದಲ್ಲೂ ಉಪ ಉತ್ಪನ್ನಗಳ ಮಾರಾಟ. ನೋಡಿ, ಜೇನು ಇವತ್ತು ಅದು ಒಂದಷ್ಟು ಕಾಡಿನಲ್ಲಿ ಅವತ್ತು ಸಿಗ್ತಕ್ಕಂತ ಒಂದು ಸಂಪತ್ತಾಗಿತ್ತು. ಇವತ್ತು ಅದು ಕೃಷಿಗೆ ಬಂದು ರೈತರು ಸಹ ಜೇನನ್ನ ಬೆಳಿತಾ ಇದ್ದಾರೆ. ಅದಕ್ಕೆ ಅತ್ಯದ್ಭುತವಾದಂತಹ ಒಂದಷ್ಟು ಡಿಮ್ಯಾಂಡ್ಗಳು ಕ್ರಿಯೇಟ್ ಆಗಿದೆ, ಬೇಡಿಕೆ ಹೆಚ್ಚಿದೆ. ಜೇನು ನಮ್ಮ ರಾಜ್ಯದಲ್ಲಿ 50,000-60,000 ಜನ ರೈತರು ಜೇನನ್ನ ಬೆಳಿತಾ ಇದ್ದಾರೆ. ಅದನ್ನು ಕೃಷಿ ಸಾಕಾಣಿಕೆ ಮಾಡ್ತಾ ಇರುವಂತದ್ದು. ಈ 2,000 ಮೆಗಾಟನ್ ಗಿಂತ ಅದನ್ನ ನಾವು ಉತ್ಪಾದನೆ ಮಾಡ್ತಾ ಇರುವಂತದ್ದು. ಏನನ್ನ ಜೇನು ಸಾಕಾಣಿಕೆ ಇದು ತುಂಬಾ ಔಷಧ ಗುಣವುಳ್ಳಂತದ್ದು, ಪ್ರತಿ ಎಲ್ಲದಕ್ಕೂ ಬಳಸುವಂತದ್ದು. ನೀವು ಜೇನನ್ನ ಹೇಗೆ ನೋಡಿದಿರಿ ಗೌತಮ್? ನಾವು ಊರಲ್ಲಿ ಆಲದ ಮರಗಳಲ್ಲಿ ನೋಡಿರ್ತೀವಿ, ಬಟ್ ಆದ್ರೆ ಏನು ಜನಗಳು ಹೆದರ್ಕೊಳ್ತಾರೆ, ಜೇನ್ಗಳು ಕಚ್ಚುತ್ತೆ ಅದು ಇದು ಅಂತ. ಬಟ್ ಕೃಷಿ ಎಲ್ಲಾ ರೈತರಿಗೂ ತಿಳುವಳಿಕೆ ಬರ್ಬೇಕು ಅನ್ನೋದು ನನ್ನ ಬೇಡಿಕೆ. ಯಾಕೆಂದ್ರೆ ಈಗ ಭತ್ತ ಬೆಳಿತಾರೆ, ರಾಗಿ ಬೆಳಿತಾರೆ, ಕಬ್ಬು ಬೆಳಿತಾರೆ, ಅದ್ರಿಂದ ಅವ್ರಿಗೆ ತುಂಬಾ ಆದಾಯ ಸಿಗ್ತಿಲ್ಲ. ಬಟ್ ಎಲ್ಲಾ ರೈತರು ಇದು ಒಂದು ತೋಟದಲ್ಲಿ ಇಟ್ರೆ ಇದರಿಂದನೂ ಸ್ವಲ್ಪ ಆದಾಯ ಸಿಗುತ್ತೆ, ರೈತರಿಗೂ ತುಂಬಾ ಸಹಾಯ ಆಗುತ್ತೆ. ಇದ್ರ ತಿಳುವಳಿಕೆನೂ ರೈತರಿಗೊಂದು ಬರುತ್ತೆ. ಕೃಷಿ ಇಲಾಖೆಯಲ್ಲಿ ಜೇನು ಕೃಷಿಗೆ ಒಂದು ವಿಶೇಷ ಸ್ಥಾನ ಇದೆ. ನಮ್ಮಲ್ಲಿ ಕೊಡಗು, ಇವನ್ ಬೆಂಗಳೂರು ಗ್ರಾಮಾಂತರ, ಆನೇಕಲ್ಲು, ಈಗ ನಂದಗುಡಿ ಆ ಕಡೆ, ಈ ರೀತಿ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಸಹಜವಾಗಿ ಜೇನು ಕಟ್ಟಿರ್ತಾರೆ. ಅದಲ್ಲದೆ ಜೇನು ಕೃಷಿ, ಈಗ ರೈತರು ಈಗ ಜೇನು ಕೃಷಿ ಅದು ಪೆಟ್ಟಿಗೆ ಆಮೇಲೆ ಇದು ಏನು ಜೇನು ಹುಳುಗಳು ಈ ತರದ ವ್ಯವಸ್ಥೆ ಮಾಡಿ ಎಲ್ಲ ನೆರವು ಕೊಡ್ತಾ ಇರೋದ್ರಿಂದ ಜೇನು ಕೃಷಿ ತುಂಬಾ ಇದೆ. ಆಮೇಲೆ ರಾಜ್ಯದಲ್ಲಿ ಉತ್ಪಾದನೆ ಆಗುವಂತ ಜೇನು ಉತ್ಕೃಷ್ಟವಾಗಿದೆ. ಹೀಗಾಗಿ ಏನಾಗಿದೆ, ಬೇಡಿಕೆ ಹೆಚ್ಚಿದೆ. ಜೊತೆಗೆ ಇದು ಔಷಧಿ ಒಂದೇ ಅಲ್ಲ, ಆರೋಗ್ಯಕ್ಕೂ ತುಂಬಾ ಅತ್ಯವಶ್ಯ ಅಂಶ ಇದು ಜೇನು. ಯಾಕಂದ್ರೆ ನಮ್ಮ ಶಕ್ತಿ ಉಳಿಬೇಕು, ಇದು ಶಾರೀರಿಕ ಶಕ್ತಿ ಚೆನ್ನಾಗಿರ್ಬೇಕು ಅಂತ ಜೇನು ಇದರಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೇದು. ಶೀತನ ಓಡಿಸುವಂತದ್ದು. ಹೀಗಾಗಿ ಏನಾಗಿದೆ, ಆಮೇಲೆ ಜೇನು ಬಳಕೆ ಬಗ್ಗೆ ಜನರಲ್ಲಿ ಜಾಗೃತಿ ಹೆಚ್ಚಾಗ್ತಾ ಇದೆ. ಆಮೇಲೆ ಜೇನು ಬೇರೆ ಬೇರೆ ತರಾವರಿ ಉತ್ಪನ್ನಗಳು ಪರಿಚಯ. ಈಗ ನೀವು ಕೃಷಿ ಮೇಳ ಆಗುತ್ತೆ, ಕೃಷಿ ಮೇಳದಲ್ಲಿ ಜೇನು ಬಳಕೆ ಉತ್ಪನ್ನಗಳು ಹೆಚ್ಚು ಇದಾಗುತ್ತೆ. ಆಮೇಲೆ ಜನರಿಗೆ ಅದು ಗೊತ್ತಾಗುತ್ತೆ ಜೇನು ಇದರಿಂದ. ಆಮೇಲೆ ಇದರಲ್ಲಿ ಒಂದಷ್ಟು ಕಲಬೆರಕೆ ಜೇನುಗಳು ಇದೆ. ಜಾಸ್ತಿ ಯಾವುದಕ್ಕೆ ಬೇಡಿಕೆ ಕಲಬೆರಕೆ ಪ್ರಾರಂಭ ಆಗ್ತದೆ, ಅದನ್ನ ಕಾಯ್ತಾ ಇರ್ತಾರೆ. ಅದಕ್ಕೆ ಏನ್ ಮಾಡ್ತಂದ್ರೆ, ಬ್ರಾಂಡೆಡ್ ಆದ್ರೆ ಏನಾಗುತ್ತೆ, ಬ್ರಾಂಡೆಡ್ ಕಂಪನಿಗಳ ಇದು ಜೇನು ಆದ್ರೆ ತುಂಬಾ ಒಳ್ಳೇದು. ಆದ್ರೆ ಆ ಬ್ರಾಂಡೆಡ್ ಕಂಪನಿಗಳ ಹೆಸರಲ್ಲೇ ಕಲಬೆರಕೆ ಮಾಡುವಂತ ಜಾಲ ಇದೆ. ಹೀಗಾಗಿ ಅದನ್ನ ಈ ಕೆಲವು ಅದರ ಇದಿದೆ ಲಕ್ಷಣಗಳು. ಜೇನು ಈ ತರ ಗಡ್ಡೆ ಕಟ್ಬಿಟ್ಟ ಇದೆಲ್ಲ ಒಳ್ಳೆ ಜೇನಲ್ಲ ಅಂತ. ಜೇನು ಗಡ್ಡೆ ಕಟ್ಟಲ್ಲ ಕೆಲವು, ಅದೆಲ್ಲ ಎಲ್ಲ ಅದಕ್ಕೆ ಹೇಳುದು ಗ್ರಾಹಕರಿಗೆ ಪರೀಕ್ಷೆ ಮಾಡಬೇಕು, ಪರೀಕ್ಷೆ ಮಾಡ್ಕೊಂಡು ತಗೋಬೇಕು ಅಂತ ಹೇಳಿ. ಖಂಡಿತ ಸರ್. ಮತ್ತೊಂದು SSLC ದ್ವಿತೀಯ PUC ಪರೀಕ್ಷೆ ಬರ್ತಾ ಇದೆ, ಡಿಸೆಂಬರ್ ಕಳೀತಾ ಇದೆ. PUC ಮತ್ತೆ ನೋಡಿ, ಅದು 2-3 ಬಾರಿ ಪರೀಕ್ಷೆ ಬರೆಯೋಕೆ ಒಂದು ಅವಕಾಶ ಕೊಟ್ಟಿದ್ದಂತೆ ಸರ್. 3 ಬಾರಿ ಏನೋ ಪರೀಕ್ಷೆ ಬರೆಯೋಕೆ ನಮ್ಗೆ SSLC PUC 2 ಕೊಟ್ಟಿದ್ದು. ಈ ಬಾರಿ
ಎರಡು ಫಲಿತಾಂಶಗಳು ಅಂದ್ರೆ ಪರೀಕ್ಷೆ 1 ಮತ್ತು ಪರೀಕ್ಷೆ 2 ಫಲಿತಾಂಶ ಪ್ರಕಟಗೊಂಡ ನಂತರವೇ ಪರೀಕ್ಷೆ 3ರ ವೇಳಾಪಟ್ಟಿ ಪ್ರಕಟವಾಗುತ್ತದೆ. ಅಂದ್ರೆ ಟೈಮ್ ಟೇಬಲ್ ಅದ್ರದ್ದು ವೇಳಾಪಟ್ಟಿ 3 ಎಕ್ಸಾಮ್ ಇರೋದ್ರಿಂದ ಫಸ್ಟ್ ಸೆಕೆಂಡ್ ರಿಸಲ್ಟ್ ರಿಸಲ್ಟ್ ಬಂದ್ಮೇಲೆ ಈಗ ಹಿಂದೆ ಅದು 3 ಒಂದೇ ಬಾರಿ ಬಿಡ್ತಾ ಇದ್ರು ಈ ಕಳೆದ ವರ್ಷ. ಈಗ ನಾವು ಓದ್ತಿದ್ದಾಗ ನೀವು ಒಮ್ಮೆ ಫೇಲ್ ಆದ್ರೆ ಮುಂದಿನ ಇದಕ್ಕೆ PUC ಅವಕಾಶ ಇರ್ಲಿಲ್ಲ. ಆದ್ರೆ ಮಿಡ್ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ನೀವು PUC ಮುಂದಿನ ವರ್ಷ ಹೋಗ್ಬೇಕಾಗಿತ್ತು. ಹೌದು. ಆದ್ರೆ ಈಗ ಡಿಗ್ರಿಲಿ ಆತರ ಇಲ್ಲ. ಈಗ ನಿಮ್ ಮೊದಲನೇ ವರ್ಷ ಏನಾದ್ರು ಫೇಲ್ ಆಗ್ತೀರಾ, ಅನುತ್ತೀರ್ಣ ಆಗ್ತೀರಾ, 2ನೇ ವರ್ಷ ಕಂಟಿನ್ಯೂ ಆಗ್ಬೋದು. ಆದ್ರೆ ಅದ್ರ ಮಧ್ಯದಲ್ಲಿ ನೀವು ಮಿಡ್ ಟರ್ಮ್ ಇದು ಡಿಗ್ರಿನೂ ಪಾಸ್ ಫಸ್ಟ್ ಇಯರ್ ಪಾಸ್ ಮಾಡ್ಕೋಬೇಕು. ಆಮೇಲೆ 3ನೇ ವರ್ಷದವರೆಗೂ ನೀವು ಎಷ್ಟೇ ಉಳಿಸ್ಕೋಬಹುದು. ಅದ್ರ ಅಂತಿಮ ವರ್ಷದಲ್ಲಿ ನೀವೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರ. ಅದೇ ಪದ್ಧತಿ 10th ಅಲ್ಲಿ ಬಂದಿದೆ. ಆದ್ರೆ ಅದು ಆತರ ತುಂಬಾ ಒಳ್ಳೇದಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳು 3 ಪರೀಕ್ಷೆಗಳು ಕೊಟ್ರೆ ನೀವು ಹೆಂಗೆ ಅದು ಅದೇನಾಗುತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ ಅವ್ನು 3 ಪರೀಕ್ಷೆ ಕೊಡೋದು ಇಂಪಾರ್ಟೆಂಟ್ ಇಲ್ಲ, ಅಲ್ಲಿ ಟೈಮ್ ವೇಸ್ಟ್ ಆಗ್ಬಾರ್ದು, ಮಕ್ಳದ್ದು ಕೆರಿಯರ್ ಹಾಳಾಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡಿರೋದು. ಬಟ್ ಅದ್ ಮಕ್ಳು ಮಿಸ್ಯೂಸ್ ಮಾಡ್ತಾ ಇದಾರೆ, ಅಂದ್ರೆ ಅದು ಕರೆಕ್ಟ್ ಆಗಿ ಮಾಡ್ತಿಲ್ಲ. ಮತ್ತೇನಾಗುತ್ತೆ, ಈಗ ಒಂದ್ ಎಕ್ಸಾಮ್ ಬರ್ದಿರ್ತಾರೆ, ಅದು ಇನ್ನೊಂದ್ ಎಕ್ಸಾಮ್ ಬರೆಯಕ್ ಪ್ರಿಪೇರ್ ಆಗ್ಬೇಕು. ಸಪೋಸ್ ಇನ್ ಕೇಸ್ ಅವ್ರಿಗೆ ಗೊತ್ತಿರುತ್ತೆ ನಾನ್ ಚೆನ್ನಾಗ್ ಮಾಡಿಲ್ಲ, ನಾನ್ ಫೇಲ್ ಆಗ್ತೀನಿ ಅಂತವ್ರು ಪ್ರಿಪೇರ್ ಆಗಿ ಬರ್ಲಿ ಅನ್ನೋದಕ್ಕೆ ಸೆಕೆಂಡ್ ಥರ್ಡ್ ಇಟ್ಟಿರೋದು. ಅವ್ರಿಗೆ ಒಂದ್ ವರ್ಷ ಉಳಿಲಿ ಅಥವಾ ಅವ್ರದ್ದು ಕೆರಿಯರ್ ಹಾಳಾಗದೆ ಇರ್ಲಿ. ಏನೋ ಈಗ ಒಂದು ಪರೀಕ್ಷೆ ಈಗ ನಾವೆಲ್ಲ ಓದುವಾಗ ಏನಿತ್ತು ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಬರ್ದು ನೆಕ್ಸ್ಟ್ ಅಡ್ಮಿಷನ್ ನಮ್ಗೆ ನೆಕ್ಸ್ಟ್ ಇಯರ್ ಗೆ ಆಗ್ತಿತ್ತು. ಅವಾಗ ಏನಾಗ್ತಿತ್ತು, ನಮ್ದು ಒಂದು ವರ್ಷ ವೇಸ್ಟ್ ಆಗ್ತಾ ಇತ್ತು. ಈಗ ಅದನ್ನ ಮನದಲ್ಲಿ ಇಟ್ಕೊಂಡು ಸರ್ಕಾರ ಮಾಡಿದೆ. ಬಟ್ ವಿದ್ಯಾರ್ಥಿಗಳು ಅದನ್ನ ಸದುಪಯೋಗ ಮಾಡ್ಕೋಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡಿ. ವಿದ್ಯಾರ್ಥಿಗಳು ನಿಜವಾಗ್ಲೂ ಅದು ಗಂಭೀರವಾಗಿದೆ ಈ ವಿಚಾರದಲ್ಲಿ. ಈಗ ನೋಡಿ, ನಾವು ಸೆವೆಂತ್ ನೀವು 10th ಮಾಡಿದ್ರೆ ಪಬ್ಲಿಕ್ ಎಕ್ಸಾಮ್ ಮಾಡ್ತಿದ್ರು. 7th ನಲ್ಲಿ ತುಂಬಾ ಕಷ್ಟಪಟ್ಟು ಓದ್ಲೇಬೇಕಾಗಿತ್ತು. ಈಗ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಎಕ್ಸಾಮ್ ಹೇಗಿದ್ರು ನಡೆಯುತ್ತೆ, ಪಾಸ್ ಮಾಡ್ತಾರೆ. ಈಗ 10th ಕೂಡ ಅದೇ ತರ ತರಬೇಕು ಅನ್ನೋ ಒಂದು ಕೂಗು ಹೇಳ್ತಾ ಇತ್ತು. ಆದ್ರೆ ಅದು ಒಳ್ಳೇದಲ್ಲ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡಿಬೇಕಾದ್ರೆ, ಮುಂದೆ ಜೀವನದಲ್ಲಿ ಮೇಲಕ್ಕೆ ಬರ್ಬೇಕಾದ್ರೆ 10th ಅನ್ನೋದು ತುಂಬಾ ಅದು ಮೊದಲ ದ್ವಾರ. ಆ ದ್ವಾರದಲ್ಲಿ ನೀವು ಆ ಸ್ಥಾನದಲ್ಲಿ ನೀವು ಒಳ್ಳೆ ಸಾಧನೆ ಮಾಡಿದ್ರೆ ಮುಂದೆ ಒಳ್ಳೆ ಇದಾಗುತ್ತೆ. ಅಲ್ಲೇ ನೀವು ಜಾಳ ಇದ್ರೆ ನೀವು ಏನು ನಿರ್ಲಕ್ಷ್ಯವಾಗಿ ಬೇಜವಾಬ್ದಾರಿ ಈಗ ಈ ತರ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಹೇಗಿದ್ದು ಈ ವರ್ಷ ಟೈಮ್ ಇರುತ್ತೆ ಮಾಡ್ಕೊಳ್ಳೋಣ ಅಂತ, ಆ ತರ ಆಗ್ಬಾರ್ದು. ಇಲ್ಲ ನಾನು ಮಾಡ್ಲೇಬೇಕು ಅನ್ನೋ ದೃಷ್ಟಿ. ಅದಕ್ಕೆ ಒಂದು ಶಿಕ್ಷಕರು ಕೂಡ ಮಕ್ಕಳ ಮೇಲೆ ಮಕ್ಕಳ ಬಗ್ಗೆ ಗಮನ ಕೊಡ್ಬೇಕು. ಆಮೇಲೆ ಪಾಲಕರು ಅಷ್ಟೇ ಮಕ್ಕಳ ಬಗ್ಗೆ ಈ ಸಂದರ್ಭದಲ್ಲಿ ಧೈರ್ಯ ತುಂಬಿ ಮಾನಸಿಕವಾಗಿ ನೀವು ಯಾವುದೇ ಕೈದೆಗುಂದಬಾರದು ಅಂತೇಳಿ ಹೆಚ್ಚು ಓದ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟು ಮಾಡ್ಬೇಕು. ಇವರು ಈ ಬೇರೆ ಬೇರೆ ಚಟುವಟಿಕೆ ಈ ಸಂದರ್ಭದಲ್ಲಿ ಕಡಿಮೆ ಮಾಡ್ಬೇಕು. ಅದು ಏನಾಗಿದೆ, ವಿದ್ಯಾರ್ಥಿಗಳಿಗೆ ಈಗ ಪ್ರಾಪಂಚಿಕ ಸುಖಭೋಗಗಳು ಹೆಚ್ಚಾಗ್ತಾ ಇರೋದ್ರಿಂದ ಮೊಬೈಲು ಅದು ಇದು, ಹೀಗಾಗಿ ಇದು ಅದ್ರ ಕಡೆ ಸೀರಿಯಸ್ನೆಸ್ ಕಡಿಮೆ ಆಗಿದೆ. ಎಕ್ಸಾಮ್ ಪಾಸ್ ಮಾಡ್ಬೇಕಪ್ಪ, ನಮ್ಗೆ ಮುಂದೆ ಹೈಯರ್ ಎಜುಕೇಶನ್ ತೊಂದರೆ ಆಗುತ್ತೆ, ಆ ಸೀರಿಯಸ್ನೆಸ್ ಕಡಿಮೆ ಆಗ್ತದೆ. ಅಲ್ಲ, ಮನುಷ್ಯನಿಗೆ ಪರೀಕ್ಷೆ ಮಾನದಂಡ ಏನಲ್ವಲ್ಲ ಸರ್? ಬೇಕಲ್ಲ, ಎಲ್ಲಾ ಕಲಿಕೆಗಳು ಮನುಷ್ಯನಿಗೆ ಬೇಕಾದದ್ದು ಇಲ್ಲ ಶಾಲೆ ಕಾಲೇಜುಗಳಲ್ಲಿ ಸಿಗ್ತದ. ಅಲ್ಲ ನಾನು ಹೇಳೋ ಜೀವನಕ್ಕೆ, ಶಿಕ್ಷಣಕ್ಕಲ್ಲ. ಆದ್ರೆ ನೀವು ನೋಡಿ, 10th ಅಲ್ಲಿ ನೀವು 90% 95% ತೆಗೆದ್ರೆ ಮಾತ್ರ ನಿಮ್ಗೆ ಅವಕಾಶ. 50% ತೆಗೆದ್ರೆ ಯಾರು ಕೊಡೋದಿಲ್ಲ. ನೀವು ಅಲ್ಲಿ ಸ್ಕೋರ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ, ಅಲ್ಲೇ ಅವರ ಕ್ಷಮತೆನ ಅಳಿತಾರೆ. 80 90 70 ಓಕೆ, 50 40 30% 40% ಅಂದ್ರೆ ಇವನೇನು ಹೆಚ್ಚು ಓದಲ್ಲ, ಅಲ್ಲಿ ನಿಮ್ಗೆ ಅವಕಾಶ ಸಿಗಲ್ಲ. ಅವಾಗ ನೀವು ಯಾವ್ದೋ ಸಿಕ್ಕಿದ್ ಯಾವ್ದೋ ಕೋರ್ಸ್ ಮಾಡುವಂತ ಬರೋದು. ಈಗ ನಿಮಗೆ ಇಷ್ಟ ಬಂದ ಕೋರ್ಸ್ ಮಾಡಬೇಕಾದ್ರೆ ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಏನಾಗ್ತದೆ, ಕರೆಕ್ಟ್ ನೀವ್ ಹೇಳೋದು ಒಂದು ದಾರಿನಲ್ಲಿ ಅದು ತುಂಬಾ ಸತ್ಯವಾದ್ದು. ನೀವು ಓದಕ್ಕೆ ಅಂತಾನೆ ಎಲ್ಲದನ್ನು ನೀವು ಶೈಕ್ಷಣಿಕ ಪಠ್ಯಕ್ಕೆ ನಿಮ್ಮ ಅಷ್ಟು ಫೋಕಸ್ ಕೊಟ್ರೆ ಮಿಕ್ಕಂತಹ ಪ್ರತಿಭೆ ನಿಮ್ಮ ಮಕ್ಕಳಲ್ಲಿ ಹೊರ ಬರೋದಿಲ್ವಲ್ಲ. ನಿಮಗೆ 10th ಅಂತಂದ್ರೆ ನಿಮ್ಗೆ ಶೈಕ್ಷಣಿಕ ಬಿಟ್ಟು ಬೇರೆ ಏನು ನಿಮ್ಗೆ ಅಗತ್ಯ ಇರೋದಿಲ್ಲ. ಎಲ್ಲ ಚಿಗಿರೋದು ಅದೇ ವಯಸ್ಸಲ್ಲಲ್ವಾ? ಅದು ಬೇರೆ ಮನುಷ್ಯನಿಗೆ ಈ ಕಲಿಕೆ ಸಿಸ್ಟಮ್ ಏನಿದೆ ಅಂದ್ರೆ, ಈಗ 10ನೇ ಕ್ಲಾಸ್ ತನಕ ನೀವು ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ರೆ ನೀವು ಎಲ್ ಬೇಕಾದ್ರೂ ಸರ್ವೈವ್ ಆಗ್ತೀರಾ ಅನ್ನೋದು ಒಂದು ಪ್ರತೀತಿ. ಅಂದ್ರೆ ನೀವು 10 ವರ್ಷ 10ನೇ ಕ್ಲಾಸ್ ತನಕ ಚೆನ್ನಾಗಿ ಓದ್ತಾ ಇದ್ದೀರಾ, ಚೆನ್ನಾಗಿ ಮಾಡ್ತಾ ಇದ್ದೀರಾ, ವೆದರ್ ಇಟ್ ಇಸ್ ಕೋ ಕರಿಕ್ಯುಲಮ್ ಇರ್ಬೋದು, ಏನೇ ಇರ್ಬೋದು, ಅದ್ರಲ್ಲಿ ಎಕ್ಸೆಲ್ ಆಗ್ತಿದ್ದೀರಾ ಅಂದ್ರೆ ಯು ಆರ್ ಎಲಿಜಿಬಲ್ ಟು ಸರ್ವೈವ್ ಇನ್ ಎನಿ ಕಂಡೀಷನ್ ಅಂತ. ಇದು ಮಾನದಂಡ ಅನ್ನೋದಕ್ಕಿಂತ ಎಕ್ಸಾಮ್ ಮಾರ್ಕ್ಸ್ ತೆಗೆಯೋದು ಇಂಪಾರ್ಟೆಂಟ್ ಕೆರಿಯರ್ ಬಿಲ್ಡ್ ಮಾಡಕ್ಕೆ. ಐ ಆಮ್ ಗೋಯಿಂಗ್ ಫಾರ್ ಸಮ್ ಅದರ್ ಕೆರಿಯರ್, ನಾನು ಸ್ಪೋರ್ಟ್ಸ್ ಹೋಗ್ತೀನಿ ಅಂದಾಗ ಅಲ್ಲೂ ಬೇಕು. ಇವಾಗ ನೋಡಿ, ಎಷ್ಟೋ ಟಿವಿ ಇಂಟರ್ವ್ಯೂಗಳಲ್ಲಿ ನೋಡಿರ್ತೀರಾ, ಕ್ರಿಕೆಟರ್ಸ್ಗೆ ಹಿಂದಿ ಬಿಟ್ರೆ ಬೇರೆ ಮಾತಾಡಕ್ ಬರಲ್ಲ.
ಸೊ ಅಥವಾ ಫುಟ್ಬಾಲರ್ಸ್ಗೆ ಬರಲ್ಲ, ಅಂತವ್ರಿಗೆ ಅದು ಒಂಥರ ಅದು ಇಂಡಿಯಾದ ಇಮೇಜ್ ಕೆಳಗೆ ಹೋಗುತ್ತೆ ಅದರಿಂದ. ಸೊ ಹಾಗಾಗಿ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಏನೇ ಕಲೀರಿ, ಏನೇ ಮಾಡಿ, ಒಂದು ಮಿನಿಮಮ್ ಎಜುಕೇಶನ್ ಅಂತ ಬೇಕು. ಹೌದು ಸರ್. ನೋಡಿ, ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರಿನಲ್ಲಿ ಜಂತರ್ ಮಂತರ್ ಖಗೋಳ ಜ್ಯೋತಿಷ್ಯ ಅಧ್ಯಯನದ ಮುಕ್ತ ಅವಕಾಶ. ನೋಡಿ, ಇದು ಇದಕ್ಕಾಗಿ ಆಧುನಿಕ ರೀತಿಯ ಯಂತ್ರಗಳನ್ನು ಅಳವಡಿಸಲಾಗಿದೆ. ಏನು ಈ ಖಗೋಳ ಶಾಸ್ತ್ರದ ಅಧ್ಯಯನಕ್ಕೆ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಅವಿನಾಭಾವ ಸಂಬಂಧ ಇರುವುದರಿಂದ ಇವುಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸುವ ಹೆಮ್ಮೆಗೆ ಸಾಂಸ್ಕೃತಿಕ ನಗರಿ ಪಾತ್ರವಾಗಿದೆ. ಜಂತರ್ ಮಂತರ್ ಎಂದು ಖ್ಯಾತಿ ಗಳಿಸಿರುವ ಆಕಾಶಕಾಯಗಳನ್ನು ಅರಿಯುವ ಭಾರತೀಯ ಮಾದರಿಯ ವೇದಶಾಲೆ ರಾಜಸ್ಥಾನದ ಜೈಪುರದಲ್ಲಿದೆ. ಉಜ್ಜಯಿನಿ ಮತ್ತು ಹೊಸದಿಲ್ಲಿ ಹಾಗೂ ಕಾಶಿಯ ಮಥುರದಲ್ಲಿವೆ. ಇವುಗಳ ಸಾಲಿಗೆ ಸೇರುತ್ತಿರುವ ನಗರದ ಭಾರತೀಯ ಯೋಗಧಾಮದ ವೇದಶಾಲೆ ದಕ್ಷಿಣ ಭಾರತದಲ್ಲಿಯೇ ಮೊದಲನೇದಾಗಿದೆ. ಹೌದು. ಇದು ಖಗೋಳ ಶಾಸ್ತ್ರ ಅರಿಯುವಂತಹ, ಆಕಾಶಕಾಯಗಳನ್ನು ತಿಳಿಯುವಂತಹ ಒಂದು ಮಹೋನ್ನತವಾದ ಅಧ್ಯಯನ ಕೇಂದ್ರ. ಅದನ್ನ ಓದುವಂತಹ ಒಂದು ನಮ್ಮ ಮೈಸೂರಿನಲ್ಲಿ ಅದು ಆಗ್ತಾ ಇರುವಂತದ್ದು ನಾವೆಲ್ಲ ಖುಷಿ ಪಡ್ಬೇಕಾದಂಥದ್ದು. ಗೌತಮ್, ನಿಮ್ಗೆ ಆಕಾಶದ ಕಾಯ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಆಸಕ್ತಿ ಇದೆ? ಅದು ನಮಗ್ ಬಂದಿರೋದು ಹೇಗೆ ಅನ್ನಿಸ್ತಾ ಇದೆ? ಈಗ ಅದು ಮೈಸೂರಲ್ಲಿ ಆಗ್ತಿರೋದ್ರಿಂದ ತುಂಬಾ ಖುಷಿ ಆಗ್ತಿದೆ. ಯಾಕೆ ಅಂದ್ರೆ ಈಗಿನ ಹುಡುಗರಿಗೆ ವೇದ ಬಗ್ಗೆ ಆಗ್ಲಿ, ಜ್ಯೋತಿಷ್ಯ ಬಗ್ಗೆ ಆಗ್ಲಿ ಯಾರಿಗೂ ಅಷ್ಟು ನಂಬಿಕೆ ಇಲ್ಲ. ಏನು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಫೋನ್ ನೋಡ್ಕೊಂಡು ಅದು ಇದು ಇರ್ತಾರೆ. ಬಟ್ ವೇದ ಬಗ್ಗೆ ಆಗ್ಲಿ, ಇಲ್ಲ ಭಗವದ್ಗೀತೆ ಎಷ್ಟ್ ಜನ ಓದ್ತಿದ್ದಾರೆ? ನಮ್ಮ ಈಗ 100 ಜನದಲ್ಲಿ ಹಬ್ಬ ಭಗವದ್ಗೀತೆ ವೇದ ಎಲ್ಲ ಓದೋರು 3-4 ಜನ ಸಿಗ್ಬೋದು ಅಷ್ಟೇ. ಅದ್ರ ಮೇಲೆ ಯಾರು ಸಿಗ್ತಿಲ್ಲ. ಅದರಿಂದ ಅದರದೇ ಶಾಲೆ ಓಪನ್ ಆದ್ರೆ ನಮ್ಮ ಸಾಂಸ್ಕೃತಿಕ ಆಗ್ಲಿ, ನಮ್ಮ ವೈಚಾರಿಕ, ನಮ್ಮ ಹಿರಿಯರ ಅವರ ಏನಂತಾರೆ ಅವರ ಲೈಫ್ ಸ್ಟೈಲ್ ಹೇಗಿತ್ತು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಭಗವದ್ಗೀತೆ ಈಗಿನ ಮಕ್ಳಿಗೆ ತಿಳಿಸಿ ಹೇಳ್ಬೇಕು. ಯಾಕಂದ್ರೆ ಬೇರೆ ದೇಶದವ್ರು ಓದ್ತಿದ್ದಾರೆ ಭಗವದ್ಗೀತೆ, ನಮ್ಮ ಭಾರತದವರು ನಾವೇ ಓದ್ತಿಲ್ಲ ಭಗವದ್ಗೀತೆ, ವೇದಗಳೆಲ್ಲ. ಅದು ತಿಳ್ಕೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದಿರುವಂತಹದ್ದು ಆಕಾಶಕಾಯಗಳನ್ನ ಅಧ್ಯಯನ ಮಾಡುವಂತ. ಸರ್, ಈಗ ಜ್ಯೋತಿಷ್ಯ ಮತ್ತೆ ಈ ಖಗೋಳ ಶಾಸ್ತ್ರಕ್ಕೆ ತುಂಬಾ ಅವಿನಾಭಾವ ಸಂಬಂಧ ಇರುವಂತದ್ದು. ನೋಡಿ, ಇದು ಅದನ್ನ ಕುರಿತು ತುಂಬಾ ವಿಚಾರ ಮಾಡಿ ಓದುವಂತದ್ದು ನಮ್ಮ ಮೈಸೂರಿನಲ್ಲಿ ಆಗ್ತಾ ಇರೋದು ತುಂಬಾ. ಕೆಲವೊಂದ್ರು ಈ ಜ್ಯೋತಿಷ್ಯ ಅನ್ನೋದನ್ನ ಒಂದಷ್ಟು ಎಲ್ಲೋ ಉದ್ಯಮ ಮಾಡ್ಕೊಂಡು, ಅದನ್ನೊಂದು ಉದ್ಯೋಗ ಮಾಡ್ಕೊಂಡು, ಅದಕ್ಕೊಂದಷ್ಟು ಜನನ ತಪ್ಪು ದಾರಿಗೆ ಎಳೆಯುವಂತದ್ದು ಸುಮಾರು ಕಡೆ ಸುಮಾರಾಗಿ ಅದೊಂದಷ್ಟು ಅದೇ ಹೆಚ್ಚಿನ ಮಟ್ಟದಲ್ಲಿ ನಡೀತಾ ಇದೆ. ಬಟ್ ಜ್ಯೋತಿಷ್ಯ ಅಂದ್ರೇನು, ಖಗೋಳ ಶಾಸ್ತ್ರ ಅಂದ್ರೇನು ಅನ್ನೋದನ್ನ ನಾವು ಇಂತ ಒಂದು ಅಧ್ಯಯನಗಳನ್ನ ಮಾಡಿದಾಗ ನಮಗೆ ಖಂಡಿತವಾಗ್ಲೂ ಅದರದ ಅರ್ಥ ಸಿಗ್ತದೆ. ಅದ್ರ ಅವಶ್ಯಕತೆ ಇದೆ ಆಕ್ಚುಲಿ. ಹೌದು. ರಿಯಲ್ ಸೈನ್ಸ್ ಆಫ್ ಅಸ್ಟ್ರಾಲಜಿ ಅಥವಾ ನಮ್ಮ ಜ್ಯೋತಿಷ್ ಶಾಸ್ತ್ರದ ವೈಜ್ಞಾನಿಕ ಪರಿಕಲ್ಪನೆ ತುಂಬಾ ಜನಕ್ಕಿಲ್ಲ. ಅದನ್ನ ಗೊತ್ತಿಲ್ದಿರೆ ನಾನೆಲ್ಲೋ ಕಲ್ತಿದ್ದೆ, ನಾನು ಯಾವ್ದೋ ಓದಿದ್ದೆ, ನಾನು ಅದನ್ನ ಹೇಳ್ತೀನಿ ಅಂತ ನಾನು ಹೇಳ್ಕೊಂಡು ಓಡಾಡ್ಬೋದು. ಸೊ ನಾನು ಅಸ್ಟ್ರಾಲಜಿ ನೋಡಿದೀನಿ, ಬಂದಿದ್ದೀನಿ, ನಾನು ಕಲಿಯೋ ಪ್ರಯತ್ನ ಮಾಡಿದೆ. ನನ್ಗೊಬ್ರು ಗುರುಗಳು ಇದ್ರು, ಅವ್ರು ಹೇಳ್ಕೊಡ್ತಾ ಇದ್ರು. ಬಟ್ ಏನಂದ್ರೆ ನಾನು ಅದನ್ನ ಕೆರಿಯರ್ ಆಗಿ ತಗೊಂಡ್ಲಿಲ್ಲ. ತಗೊಂಡ್ರೆ ಪಕ್ಕ ಮಾಡ್ಬೋದು. ಯಾವ್ದೇ ಒಂದು ವಿಜ್ಞಾನ, ಈ ನಮ್ಮ ಸನಾತನ ಧರ್ಮದಲ್ಲಿ ಬರುವಂತ ಯಾವ್ದೇ ವಿದ್ಯೆ ಇದೆಯಲ್ಲ, ಅದು ವೇಸ್ಟ್ ಇಲ್ಲ. ಬಟ್ ನಾವು ಕರೆಕ್ಟ್ ಪ್ರಾಪರ್ ಆಗಿ ಕಲಿದಿರೆ. ಸೊ ಈಗ ಯಾರೋ ಒಂದಷ್ಟು ಜ್ಯೋತಿಷಿಗಳು ಸುಳ್ಳು ಹೇಳಿ ಏನೇನೋ ಮಾಡಿ ದುಡ್ಡು ಮಾಡ್ಕೊಂತ ಇದಾರೆ ಅಂದ್ರೆ ಇಟ್ ಇಸ್ ನಾಟ್ ದಟ್ ಅದು ತಪ್ಪು ಅಂತ ಅಲ್ಲ, ಅವ್ರು ಹೇಳ್ತಿರೋದು ತಪ್ಪು. ಖಂಡಿತ ಸರ್, ಈ ತರ ಒಂದ್ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಖಗೋಳ ಶಾಸ್ತ್ರದ ಬಗ್ಗೆ ತುಂಬಾ ಅರಿವು ಬರುತ್ತೆ. ಅವರು ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನೇ ಈಗ ಆಕ್ಚುಲಿ ನೋಡಿದ್ರೆ ಸ್ಪೇಸ್ ರಿಸರ್ಚ್ ಅಂತಾನೆ ಒಂದು ದೊಡ್ಡ ವಿಜ್ಞಾನ ಅದು. ಅದೊಂದು ಕೆರಿಯರ್ ಇವಾಗ. ಸೊ ಈಗ ಮೊದ್ಲೆಲ್ಲ ಅಂದ್ರೆ ಅದು ಕೆರಿಯರ್ ಅಂತ ತಗೊಂತಿರ್ಲಿಲ್ಲ. ಇವಾಗ ನಮ್ಮ APJ ಅಬ್ದುಲ್ ಕಲಾಂ ಅವರೆಲ್ಲ ಆದರ್ಶಗಳು ಬಂದ್ಮೇಲೆ ಸೊ ನಮ್ಮಲ್ಲಿ ಸ್ಪೇಸ್ಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ. ಸೊ ಈ ಶಾಲೆಗಳೆಲ್ಲ ಅದಕ್ಕೇನೆ ನಿಮ್ ಕರ್ಕೊಂಡೋಗಿ ಪ್ಲಾನಿಟೋರಿಯಂ ಕರ್ಕೊಂಡು ಹೋಗ್ತಾರೆ. ಈ ತರ ಒಂದು ಇರೋದ್ರಿಂದ ಶಾಲೆ ಟೂರ್ ಅಲ್ಲಿಗೆ ಮಾಡ್ಬೋದು, ಸುಮ್ನೆ ಯಾವ್ದೋ ಒಂದು. ಆಮೇಲೆ ಅದ್ರ ಜೊತೆಲಿ ನೋಡಿ, ಇವತ್ತು ನಾವು ಜ್ಯೋತಿಷ್ಯ ಅಂದ್ರೆ ಎಲ್ಲರಿಗೂ ಅವ್ರ ರಾಶಿ, ಅವರ ನಕ್ಷತ್ರಗಳು, ಅವ್ರು ಎಲ್ಲದು ತಿಳ್ಕೊಂಡೇ ಇದಾರೆ. ಆಸ್ಟ್ರೋಫಿಸಿಕ್ಸ್ ಏನು ನಾವು ಖಗೋಳ ಶಾಸ್ತ್ರ ಜೊತೆಲಿ ನೀವು ಆಸ್ಟ್ರಾಲಜಿನ ಹೋಲಿಸ್ತಾ ನೋಡೋದು ಅದ್ಭುತವಾಗುತ್ತದೆ. ಈಗ ನಮ್ಮ ರಾಶಿ ಯಾವ್ದು ಹೇಳ್ತೀವಿ? ಚಂದ್ರ ಇರೋ ಮನೆನ ರಾಶಿ ಅಂತ ಹೇಳ್ತೀವಿ. ಯಾಕೆ ಚಂದ್ರ ಇರೋ ಮನೆನ ರಾಶಿ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಭೂಮಿಗೆ ಹತ್ತಿರವಾದದ್ದು ಉಪಗ್ರಹ ಚಂದ್ರ.
ಅದ್ರ ಪ್ರಭಾವ ನಮ್ಗೆ ಇರೋದ್ರಿಂದ ಇನ್ನು ಮಿಕ್ಕ ಅಷ್ಟು ಗ್ರಹಗಳ ಪ್ರಭಾವ ಇದರಿಂದ ಬೀರ್ತದೆ. ಇದಕ್ಕೆ ಹತ್ರವಾಗಿರೋದ್ರಿಂದ ನಾವು ಅಲ್ಲಿಂದ ನಮ್ಮನ್ನ ಲೆಕ್ಕಾಚಾರ ಮಾಡ್ತೀವಿ. ಸಾಡೆ ಸಾತಿ ಶನಿ ಅಂತ ಹೇಳ್ತಾರೆ, 7.5 ವರ್ಷ. ಅಂದ್ರೆ ಒಂದು ಶನಿ ಅದು ಭೂಮಿಯ ಸುತ್ತ ಬರೋದಕ್ಕೆ ಸೂರ್ಯನಿಂದ ತುಂಬಾ ದೂರವಾಗಿರುವಂತಹ ಗ್ರಹ. ಅದು ಎಷ್ಟು ಸಮಯ ಸೇಮ್ ಕೌಂಟಿಂಗ್ ಇದೆ ಸರ್. ಇದು ನೀವು 3 ಮನೆ, ಒಂದು ಮನೆ 2.5 ವರ್ಷ ಚಲಿಸ್ತದೆ ಅಂದ್ರೆ 12 ಮನೆ ಚಲಿಸೋದಿಕ್ಕೆ ಅದು ಎಷ್ಟು ಸಮಯ ತಗೊಳ್ತದೋ ಭೂಮಿಯ ಒಂದು ಸುತ್ತು ಬರೋದಕ್ಕೆ ಅಷ್ಟು ಅದರ ಲೆಕ್ಕಾಚಾರ ಇದೆ. ಪ್ಯೂರ್ ಮ್ಯಾಥಮೆಟಿಕ್ಸ್ ಇದೆ, ಅದು ಪಕ್ಕಾ ಲೆಕ್ಕಾಚಾರ ಇದೆ. ನೀವು ಇವೆರಡನ್ನು ನೋಡಿದಾಗ ನಿಮ್ಗೆ ಆಸ್ಟ್ರಾಲಜಿ ಅದು ಸೈನ್ಸ್ ಅಂತಾನೆ ಗೊತ್ತಾಗ್ತದೆ. ಮತ್ತೆ ನಾವ್ ಎಷ್ಟ್ರ ಮಟ್ಟಿಗೆ ಆಸ್ಟ್ರಾಲಜಿನ ಅವಲಂಬಿಸ್ಬೇಕು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತದೆ. ಇದು ನಮ್ಮಲ್ಲಿ ಆಗ್ತಾ ಇರೋ ತುಂಬಾ ಇದು ಖಂಡಿತವಾಗ್ಲೂ ಇದನ್ನ ಎಲ್ಲರೂ ಅಧ್ಯಯನ ಮಾಡ್ಬೇಕು. ಇವನ್ ನಮ್ಮಲ್ಲಿ ಇರುವಂತ ಸಂಡೇ ಮಂಡೇ ಇದೆಯಲ್ಲ, ಹೌದು. ಅದು ಏನು ನೋಡಿ ಎಲ್ಲ ಗ್ರಹಗಳು ಇಂಗ್ಲಿಷ್ ಆಗಿರೋದು. ಶುಕ್ರವಾರ ಶನಿವಾರ ಎಲ್ಲ ಇದೆಯಲ್ಲ, ಎಲ್ಲ ವಾರಗಳು ಗ್ರಹಗಳಿಗೆ ಲಿಂಕ್ ಆಗಿರೋದು. ಖಂಡಿತ. ಆ ವಾರ ಬಂದಾಗ ಆ ಗ್ರಹಕ್ಕೆ ಹೌದು ಹೌದು ಹೌದು. ಸೊ ಹಾಗಾಗಿ ಅದು ವಾರಗಳು ಬಂದಿದ್ದು. ಬಟ್ ಬೇಸಿಕಲಿ ಇಲ್ಲಿಂದಾನೇ ಎಲ್ಲ ಇನ್ವೆಂಟ್ ಆಗಿ ಅದು ವೆಸ್ಟರ್ನೈಸ್ ಆಗಿರೋದು. ಅದು ನಾವು ಮರ್ತ್ಬಿಟ್ಟಿದ್ದೀವಿ. ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಏನಿದೆ ಪಂಚಾಂಗದ ಮೇಲೆ ಆಧಾರಿತವಾಗಿದೆ. ಹೌದು. ಇವತ್ತಿಗೂ ಸಹಸ್ರಾರು ವರ್ಷಗಳಿಂದ ಪ್ರತಿ ವರ್ಷ ಪಂಚಾಂಗದ ಲೆಕ್ಕಾಚಾರದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ. ಎರಡನೇದು ಜ್ಯೋತಿರ್ವಿಜ್ಞಾನ ಅಂತ ಇರ್ತದೆ. ಜ್ಯೋತಿಷ್ಯ ಮತ್ತೆ ವಿಜ್ಞಾನ ಇವೆರಡಕ್ಕೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ನಮ್ಮ ಭಾರತೀಯ ಜ್ಯೋತಿಷ್ಯ ಅಥವಾ ಖಗೋಳ ಶಾಸ್ತ್ರದ ಪಿತಾಮಹ ಅದು ವರಾಹಮಿಹಿರ. ಹೌದು. ವರಾಹಮಿಹಿರ ಯಾವ ತರ ಆತನ ಲೆಕ್ಕಾಚಾರ ಅಂತ ಶಕ್ತಿ ಇತ್ತು ಅಂದ್ರೆ, ನಿಂತ ಕಡೆನೆ ಈ ಚಂದ್ರನ ಅಥವಾ ಸೂರ್ಯನ ಇಷ್ಟು ದೂರನ ಲೆಕ್ಕಾಚಾರ, ಡಿಸ್ಟೆನ್ಸ್ ಲೆಕ್ಕಾಚಾರಕ್ಕೆ ಈ ಗ್ರಹಗತಿ ಹೇಳುವಷ್ಟು ಕೆಪಾಸಿಟಿ ಇತ್ತು. ಆ ನಂತರ ಭಾಸ್ಕರಾಚಾರ್ಯ, ಈಗ ನೋಡಿ ಅವರ ಭಾಸ್ಕರಾಚಾರ್ಯನ ಹೆಸರಲ್ಲಿ ಒಂದು ಉಪಗ್ರಹನೇ ಬಿಟ್ರು. ಹೌದು. ಯಾಕಂದ್ರೆ ಅವರು ಖಗೋಳ ಖಭೂತ ಶಾಸ್ತ್ರ ಏನಿದೆ, ಖಗೋಳ ಗಣಕ್ಕೆ ಅವರು ಮೇಲ್ಪಂಕ್ತಿ ಇದು ಹಾಕೊಟ್ಟವರು. ಹೌದು. ಹೀಗಾಗಿ ಏನಾಗುತ್ತೆ, ಈಗ ಈ ವರಾಹಮಿಹಿರನ ಏನು ಇದೆ ಸಿದ್ಧಾಂತ, ಅವೆಲ್ಲ ಈ ಜ್ಯೋತಿಷ್ಯ ಇದು ಆಧರಿಸೇ ಇವೆಲ್ಲ ಈಗ ಜಂತರ್ ಮಂತರ್ ಆಗಿರೋದು. ಅಲ್ಲಿ ನೀವು ಹೋದ್ರೆ ಅಲ್ಲಿ ನಿಮ್ಗೆ ಗ್ರಹಗತಿಗಳ ಚಲನೆ ಹೌದು. ವೈಜ್ಞಾನಿಕವಾಗಿ ಹೇಳ್ತಾರೆ. ಅದು ಅಲ್ಲಿ ಯಾವುದೇ ರೀತಿ ಜ್ಯೋತಿಷ್ಯ ವಿಚಾರ ಬರೋದಿಲ್ಲ. ವೈಜ್ಞಾನಿಕವಾಗಿ ಯಾವ ರೀತಿ ಗ್ರಹಗಳ ಚಲನೆ, ಇದನ್ನ ಬೃಹತ್ ಚರಿತ್ರೆ ಅದು ಜ್ಯೋತಿಷ್ಯ ಇದ್ರ ಮೇಲೆನೆ ಸಂಬಂಧಪಟ್ಟಿರೋದು. ಹೌದು. ಅಲ್ಲಿ ಏನಾಗುತ್ತೆ, ಅದ್ರಲ್ಲಿ ವಿಜ್ಞಾನ ಇದೆ. ಹೌದು. ಈಗ ಬರೀ ಜ್ಯೋತಿಷ್ಯ ಅಂದ್ರೆ ಮೂಢನಂಬಿಕೆ ಆಗಲ್ಲ, ಅದ್ರಲ್ಲಿ ವಿಜ್ಞಾನವೂ ಇದೆ. ಆ ವಿಜ್ಞಾನ ಯಾವ ರೀತಿ ಅರ್ಥೈಸ್ಕೋಬೇಕು ಅನ್ನೋದನ್ನ ಈ ಜಂತರ್ ಮಂತರ್ ಇಂಥ ಕಡೆ ದೆಹಲಿ, ಖಂಡಿತ. ಮೊದಲು ದೆಹಲಿ, ಆನಂತರ ಇದು ಏನು ಮಥುರಾ, ಆಮೇಲೆ ಜೈಪುರ, ಈ ಎರಡು ತುಂಬಾ ಇವೆಲ್ಲಿ ಏನಾಗುತ್ತೆ, ದೇಶ ವಿದೇಶಗಳೆಲ್ಲ ಹೋಗ್ತಾರೆ. ಯಾಕೆ ಅಲ್ಲಿ ಎಷ್ಟು ಯಾವ ಪರಿ ಇದಿದೆ ಅಂತಂದ್ರೆ ಅಲ್ಲಿ ನೋಡಿದಾಗ ನಮ್ಮ ಜ್ಯೋತಿಷ್ಯ ವಿಜ್ಞಾನದ ಜ್ಯೋತಿರ್ವಿಜ್ಞಾನದ ಅಗಾಧತೆ ಅರ್ಥ ಆಗುತ್ತೆ. ಅದು ಈಗಿನ ವಿದ್ಯಾರ್ಥಿಗಳಿಗೆ ತುಂಬಾ ಅಗತ್ಯ ಇದೆ. ಹೌದು. ಈಗ ನೀವು ಪುಸ್ತಕಗಳಲ್ಲಿ ಏನು ಪುಸ್ತಕ ಬದನೆಕಾಯಿ ಏನು ಹೇಳಕ್ಕಾಗಲ್ಲ, ಅಂತ ಕಡೆ ಕರ್ಕೊಳ್ಳೋದು ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಅನುಭವ ಕೊಡಿಸಿದ್ರೆ, ಹೌದು. ಆಮೇಲೆ ಅಲ್ಲಿ ತಜ್ಞರು ಇರ್ತಾರೆ, ಹೌದು. ಅಲ್ಲಿ ವಿವರಣೆ ಇರುತ್ತೆ, ಅದಕ್ಕೆ ತಕ್ಕಾಗ ವಿದ್ಯಾರ್ಥಿಗಳೆಲ್ಲ ಸ್ವಲ್ಪ ಆಸಕ್ತಿ ಬಂತು ಅಂದ್ರೆ ಖಂಡಿತ ಅದರಿಂದ ಬಹಳಷ್ಟು ಒಳ್ಳೇದಾಗುತ್ತೆ. ಖಂಡಿತ ಅದು ನಮ್ಮಲ್ಲಾಗಿರೋದು ನಮ್ಗೆ ಇನ್ನೊಂದಷ್ಟು ಕೈಗೆಟುಕುವಂತ ಹೌದು. ಮಟ್ಟದಲ್ಲಿ ನಮ್ಮ ಸಾಂಸ್ಕೃತಿಕ ನಗರಿಗೆ ಬಂದಿದ್ದು ನಮ್ಗೆಲ್ಲರಿಗೂ ಸಂತೋಷ. ಸರ್, ಇನ್ನೊಂದು ತುಂಬಾ ದುಃಖ ಪಡಬೇಕಾದಂತಹದ್ದು, ತುಂಬಾ ನೋವಿನ ಸಂಗತಿ ಒಂದಿದೆ. ಬೀದಿ ನಾಯಿಗಳು ಏನು ನೋಡಿ, ಮಹಿಳೆಯ ಮೇಲೆರಗಿದ 2 ರಾಟ್ ವೀಲರ್ ಸಾಕಿದ ನಾಯಿಗಳನ್ನು ಹಳ್ಳಿ ಬಳಿ ಬಿಟ್ಟು ಹೋದ ಆಗಂತುಕರು, ಬಳಲಿ ಬೀದಿಗೆ ಬಂದ ಮಹಿಳೆಯನ್ನ ಕೊಂದ ರಕ್ಕಸ ಶ್ವಾನ. ನೋಡಿ ಇದು ಎಷ್ಟು ಸರ್ ಕೊಂದಿದೆ ನಾಯಿಗಳು ಅಂತ ಹೇಳಿದ್ರೆ, ಅಥವಾ ಸಾಕದವರು ನೀವು ರಸ್ತೆ ಬದಿ ಬಿಟ್ಟು ಹೋಗ್ತೀರ ಅಂತ ರಾಕ್ಷಸ ವೃತ್ತಿಯನ್ನ ಪ್ರವೃತ್ತಿಯನ್ನ ಹೊಂದಿರುವಂತಹ ಇಂತ ಶ್ವಾನಗಳನ್ನ, ನಾಯಿಗಳನ್ನ ಇವತ್ತು ಕೊಂದಿದ್ದು, ಇದಕ್ಕೆಲ್ಲ ಯಾರು ಹೊಣೆ? ಅದಕ್ಕೆ ಒಂದು ಹಿನ್ನೆಲೆ ಇದೆ. ಏನಂದ್ರೆ ಈಗ ಪೊಮೇರಿಯನ್ ಇರ್ಬೋದು, ಮಾಮೂಲಿ ಕೆಲವು ನಾಯಿಗಳು ಅಪಾಯಕಾರಿ ಅಲ್ಲ, ನಮ್ಮ ಜನಸ್ನೇಹಿ. ಆದ್ರೆ ಕೆಲವು ನಾಯಿಗಳಿದೆಯಲ್ಲ ಅವು ಸ್ವಭಾವತಃ ಅಪಾಯಕಾರಿ. ಅವು ಸ್ವಭಾವಗಳೇ ಹಾಗೆ. ಅದನ್ನ ಇವ್ರು ಯಾಕೆ ಬಿಟ್ಟೋಗಿದ್ದಾರೆ ಅಂದ್ರೆ ಅವ್ರಿಗೆ ನೋಡ್ಕೊಳ್ಳಿಕ್ ಆಗಿಲ್ಲ ಅವ್ರ ಕೈಲಿ. ಅದರ ಕ್ರೂರತೆ ಮನೆಯವ್ರನ್ನೇ ಕಡಿಯುತ್ತೆ. ಹೀಗಾಗಿ ಏನಾಗುತ್ತೆ, ನೋಡ್ಕೊಳ್ಳೋದು ಬಿಟ್ಟೋಗಿದ್ದಾರೆ. ಅವ್ರು ಮಾಡಿದ್ ದೊಡ್ಡ ತಪ್ಪು. ಅದ್ರ ಬದಲು ಈ ಬೈಪಾ ಅವೆಲ್ಲ ಇದೆ, ಶ್ವಾನ ಆರೈಕೆ ಕೇಂದ್ರ, ಅಲ್ಲಿ ಬಿಟ್ಟಿದ್ರೆ ಅದು ಅಟ್ಲೀಸ್ಟ್ ಅವ್ರು ಬೇರೆ ತರದ್ ನೋಡ್ಕೊಳ್ಳೋರು. ಈಗ ಈ ಮಹಿಳೆ ಗೊತ್ತಿಲ್ಲ, ದಾಳಿ ಮಾಡಿದೆ. ಆದ್ರೆ ಏನಾಗುತ್ತೆ, ದಾಳಿ ಮಾಡಿದಾಗ ಈಗ ಸಹಾಯಕತೆ ತಪ್ಸ್ಕೊಳಕ್ ಗೊತ್ತಾಗಿಲ್ಲ. ಇದು ಯಾವ ರೀತಿ ಅಂದ್ರೆ ತುಂಬಾ ಕ್ರೂರತೆ, ಹಲ್ಲು ತುಂಬಾ ಬಹಳ ತೀಕ್ಷ್ಣವಾಗಿರುತ್ತೆ. ಸೇಮ್ ಈ ಹುಲಿ ಚಿರತೆಗಳು ಹೇಳ್ತೀವಲ್ಲ ಆ ರೀತಿ ಕೆಲವು ನಾಯಿಗಳು, ಶ್ವಾನ ಆ ಮಟ್ಟಿಗೆ ಅದು ಸ್ವಭಾವ ಆಗಿರುತ್ತೆ. ಅವು ಏನಾಗುತ್ತೆ, ಅವು ಏನು ಗೊತ್ತಿಲ್ಲ, ದಾಳಿ ಮಾಡ್ತವೆ. ಈ ತರದಕ್ಕೆಲ್ಲ ಅವಕಾಶ ಕೊಡಬಾರ್ದಾಗಿತ್ತು. ಈ ನಾಯಿಗಳಲ್ಲೇ ನಿಮ್ಗೆ ರಾಟ್ ವೀಲರ್, ಗ್ರೇಟ್ ಡೆನ್, ಈ ನಾಯಿಗಳ ಇದೆಯಲ್ಲ, ಪ್ರೊಟೆಕ್ಟಿಂಗ್ ಡಾಗ್ ಅಂತ ಕರೀತಾರೆ. ಪ್ರೊಟೆಕ್ಟಿಂಗ್ ಡಾಗ್, ಡಾಬರ್ಮೆನ್, ಈ 3 ರೇಂಜ್ ಪ್ರೊಟೆಕ್ಟಿಂಗ್ ಡಾಗ್ ಅಂತ ಕರೀತಾರೆ. ಅವು ಏನಂದ್ರೆ ಒಂದು ಹೊಲ ಗದ್ದೆ ಬೌಂಡ್ರಿನ ಪ್ರೊಟೆಕ್ಟ್ ಮಾಡಕ್ ಇಟ್ಕೊಳ್ಳುವಂತ ಡಾಗ್ಗಳು.
ಅದಕ್ಕೆ ಕೇಂದ್ರ ಸರ್ಕಾರ ಒಂದು ನೀತಿ ತಂದಿತ್ತು. ಈ ತರ ಪ್ರಾಣಿಗಳನ್ನ ಸಾಕ್ಬಾರ್ದು, ಸಾಕು ಪ್ರಾಣಿಯಾದ ನಾಯಿಗಳನ್ನೇ ಸಾಕ್ಬೇಕು. ಮೇ ಬಿ ಗೋಲ್ಡನ್ ರಿಟ್ರೀವರ್, ಈ ತರದ್ ಪಾಮರಿಯನ್ ಹೇಳಿದ್ರಲ್ಲ, ಆ ತರದ್ದು ಶಾಂತ ಸ್ವಭಾವದ ನಾಯಿಗಳನ್ನ ಸಾಕ್ಬೋದು. ಬಟ್ ಇದನ್ನ ಸಾಕಂಗಿಲ್ಲ ಅಂತ ಒಂದು ರೂಲ್ಸ್ ಬಂದಿತ್ತು. ಬಟ್ ಅದನ್ನ ವಾಪಸ್ ಪಡೆಯೋಂಗ್ ಮಾಡಿದ್ರು. ಬಟ್ ಅದು ಯಾವ ರೀತಿ ಆಯ್ತು ಏನು ಗೊತ್ತಿಲ್ಲ ಅದು. ಹಾಗಾಗಿ ಈಗ ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡಿದೆ, ಏನೇ ನಾಯಿ ಸಾಕಿದ್ರೆ ಮನೆಯವರು ಅದನ್ನ ರಿಜಿಸ್ಟರ್ ಮಾಡ್ಬೇಕು. BBMP ಹೋಗಿ ರಿಜಿಸ್ಟರ್ ಮಾಡ್ಬೇಕು. ನಮ್ಮ ಮನೇಲಿ ನಾಯಿ ಇದೆ, ನಾವ್ ಈ ತರ ಸಾಕೊಂಡಿದೀವಿ. ಅದಕ್ಕೆ ಇಯರ್ಲಿ ಒಂದು ರಿನ್ಯೂವಲ್ ಇದಿರುತ್ತೆ, ಪ್ರೋಸೆಸ್ ಇರುತ್ತೆ. ಹೋಗಿ ನೀವು ರಿನ್ಯೂವಲ್ ಮಾಡ್ಕೊಂಡ್ ಬರ್ಬೇಕು. ಅದ್ರದ್ದು ಇಂಜೆಕ್ಷನ್ ತಗೊಂಡಿದ್ದೀರಾ ಇಲ್ವಾ, ಈ ತರದೆಲ್ಲ ಇರುತ್ತೆ. ಈಗ ನೀವು ನಾಯಿ ಸಾಕೋದಾದ್ರೆ ಅದಕ್ಕೊಂದು ಸ್ಪೇಸ್ ಕೊಡ್ಲೇಬೇಕು. ಸೊ ನಾನ್ ನಾಯಿ ಸಾಕೋರ್ಗೆ ಹೇಳ್ತಿರೋಂತ ವಿಷಯ ಇದು. ಯಾರೇ ಮುಂದೆ ನಾಯಿ ಸಾಕೋದಾದ್ರೆ ಅದಕ್ಕೊಂದು ಸ್ಪೇಸ್ ಕೊಡ್ಲೇಬೇಕಾಗತ್ತೆ. ಮತ್ತೆ ಮನೆಗೆ ಹೊಂದಿಕೆ ಆಗುವಂತ ನಾಯಿ ಸಾಕಿದ್ರೆ ಏನ್ ತೊಂದ್ರೆ ಇಲ್ಲ. ಈ ತರ ರಾಟ್ ವೀಲರ್ ಅಥವಾ ಗ್ರೇಟ್ ಡೆನ್ ಈ ಇದು ಬರುತ್ತೆ. ಸೊ ಅವೆಲ್ಲ ಡೇಂಜರಸ್, ಅವು ತುಂಬಾ ಅಟ್ಯಾಕಿಂಗ್ ಇದಿರುತ್ತೆ. ಈವನ್ ಜರ್ಮನ್ ಶೆಪರ್ಡ್ನು ಹೇಳ್ತಾರೆ ಇದು ತುಂಬಾ ಅಗ್ರೆಸಿವ್ ಡಾಗ್ ಅಂತ. ಅಗ್ರೆಸಿವ್ ಡಾಗ್ ನ ಸಾಕುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇಲ್ಲ ಸಾಕದಾದ್ರೆ ಕಂಪ್ಲೀಟ್ ಆಗಿ ಸಾಕ್ಬೇಕು. ಇಲ್ಲ ಸಾಕಕ್ ಆಗಿಲ್ಲ ಅಂದ್ರೆ ಅದಕ್ಕೆ ಕೇಂದ್ರಗಳಿದೆ. ನಮ್ ಡಾಗ್ ಗುರು ಅಂತ ಇದಾರಲ್ಲ, ಅವ್ರದ್ದು ಒಂದು ಕೇಂದ್ರ ಇದೆ. ನೀವು ಅಲ್ಲಿ ಕೊಡ್ಬೋದು, ತಗೊಂಡೋಗಿ ಕೊಟ್ರೆ ಅವ್ರು ಮೇಂಟೈನ್ ಮಾಡ್ಕೊಳ್ತಾರೆ. ಇಲ್ಲ ನೋಡಿ, ಇಲ್ಲಿ ಇನ್ನೊಂದಿದೆ, ಬೀದಿ ನಾಯಿಗಳನ್ನ ಒಂದು ಕಡೆ ಅದಕ್ಕೆ ಒಂದು ಜಾಗ ಮಾಡ್ತಾ ಇದ್ದಾರೆ ಬಂದಿದೆ. ಬೀದಿ ನಾಯಿ ನಿರ್ವಹಣೆಗೆ ಮೂರ್ ಕಡೆ ಆಶ್ರಯ ತಾಣಗಳಿಗೆ ಕಾವಲುಗಾರ, ಸ್ವಚ್ಛತಾ ಸಿಬ್ಬಂದಿ, ಕೇರ್ ಟೇಕರ್ ನೇಮಿಸುವುದು ಅಗತ್ಯ. ಅಂದ್ರೆ ಅದಕ್ಕೆ ನೋಡಿ ಅವರು ಇದು ಎಷ್ಟು ಮಟ್ಟಿಗೆ ಇದನ್ನ ನಿರ್ವಹಣೆ ಮಾಡಕ್ಕೆ ಸಾಧ್ಯ ಅಂತ. ನಾಯಿಗಳ ತೂಕದ ಮೇಲೆ ಅವಕ್ಕೆ ಊಟ ಕೊಡುವಂತದ್ದು, ಅವುಗಳ ಏಜಿನ ಮೇಲೆ ಅವಕ್ಕೆ ಇದು ಆಕ್ಚುಲಿ ಬೀದಿ ನಾಯಿಗಳಿಗೆ ನಾವು ಊಟ ಕೊಡ್ತೀವಿ ಅಂತ ಸರ್ಕಾರ ಕ್ಲೈಮ್ ಮಾಡಿತ್ತು. ಬಟ್ ಅದು ಇಂಪಾಸಿಬಲ್. ಮತ್ತೆ ಅದು ಕೊಟ್ಟಾಗ ಅವು ಇನ್ನೂ ಅಗ್ರೆಷನ್ ಆಗ್ತವೆ. ಅಲ್ಲ, ಯಾಕಂದ್ರೆ ಇದಕ್ಕೊಂದು ನಿರ್ಣಯ ತಗೊಳ್ಳೇಬೇಕು ಸರ್ ಸರ್ಕಾರ, ಅಥವಾ ನಾವು ಒಂದಷ್ಟು ಇದ್ರ ಬಗ್ಗೆ ನಿಗಮಗಳನ್ನ ವಹಿಸ್ಬೇಕು. ಸಾಮಾನ್ಯ ಜನರು ನೋಡಿ, ಇವತ್ತು ಕೊಂದಿದೆ ಏನೋ ನಾಯಿಗಳ, ಬೀದಿ ನಾಯಿಗಳಾದ್ರೆ ಕಚ್ಚಿರುವಂತದ್ದನ್ನು ಅಟ್ಯಾಕ್ ಮಾಡುವಂತದ್ದನ್ನು ನಾವು ಕೇಳಿದೀವಿ. ಈ ವರ್ಷ ಸಾವಿರಾರು ಜನ ಸಾಯ್ತಿದ್ದಾರೆ. ಆಮೇಲೆ ಏನು ಅಂತಂದ್ರೆ, ಈಗ ಬೀದಿ ನಾಯಿ, ಸಾಕೋ ನಾಯಿ ಎರಡು ವ್ಯತ್ಯಾಸ ಇದೆ. ಈ ಸಾಕೋ ನಾಯಿ ಯಾಕೆ ಸಾಕ್ತಾರೆ? ಒಂದು ಅರ್ಧಕ್ಕರ್ಧ ಜನ ನಾಯಿ ಮೇಲೆ ಪ್ರೀತಿ, ಏನೋ ಒಂಥರ ಸಾಕು ಪ್ರಾಣಿ ಅನ್ನೋದು ಮಾಡ್ತಾರೆ. ಇನ್ನೊಂದು ಅವರು ಮನೆ ರಕ್ಷಣೆ ದೃಷ್ಟಿಯಿಂದ ಸಾಕ್ತಾರೆ. ಆದ್ರೆ ಸಾಕೋ ನಿರ್ವಹಣೆಯಲ್ಲಿ ಅವರು ಎಡುತ್ತಾರೆ. ಯಾವ ತರ ಅಂದ್ರೆ, ಈಗ ಸಂಜೆ ರಾತ್ರಿ ಅದು ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಎಲ್ಲೋ ಸಾರ್ವಜನಿಕ ಸ್ಥಳದಲ್ಲಿ ಗಲೀಜ್ ಮಾಡಿಸ್ತಾರೆ. ಸೊ ಅದನ್ನ ಡಿಸ್ಪೋಸ್ ಮಾಡಲ್ಲ. ಈಗೇನಾಗುತ್ತೆ, ಅದು ಇದರಿಂದ ನೈರ್ಮಲ್ಯ ಸಮಸ್ಯೆ ಆಗುತ್ತೆ. ಎರಡನೇದು, ಒಂದು ಹೊರಗಡೆ ನಾಯಿ ಹೋದಾಗ ಬೇರೆ ನಾಯಿಗಳು ಅಟ್ಕಾಯಿಸ್ಕೊಳ್ತವೆ, ಬಂದು ದಾಳಿ ಮಾಡುವಂತ ಪ್ರಯತ್ನ ಮಾಡ್ತವೆ. ಇದೆಲ್ಲವೂ ಹೋಗಲಾಡಿಸ್ಬೇಕು ಅಂತಂದ್ರೆ ಒಂದು ಅವರೊಂದು ನಿಯಮಾವಳಿ ಮಾಡಿದೆ ಸರ್ಕಾರ, ಏನು ಇದು ಪಶುಸಂಗೋಪನಾ ಇಲಾಖೆ. ಅದನ್ನ ನೀವು ಅದಕ್ಕೆ ತಕ್ಕ ಪಾಲನೆ ಮಾಡ್ಬೇಕು. ಆಮೇಲೆ ಪ್ರತಿಯೊಬ್ಬರು ರಿಜಿಸ್ಟರ್ ಮಾಡ್ಕೊಳ್ಳೋದು ಯಾವ ತರ, ಯಾವ ಜಾತಿ ಇದೆ, ನಾವು ಅದನ್ನ ಏನೇನು ಪ್ರತಿ ವರ್ಷ ಅದಕ್ಕೆ ಏನ್ ಕಾನೂನುಗಳು ನಿಯಮ ಅದಕ್ಕೆ ಅಲ್ಲ, ನೀನ ಇಂಜೆಕ್ಷನ್ ಕೊಡ್ಸಿ ಅದೆಲ್ಲ ಅಪಾಯ ಆಗದೆ ಇರಂಗೆ ಸಾಕಿರೋಂಥವ್ರು ಖಂಡಿತ ಅದೆಲ್ಲ ನೋಡ್ಕೋಬೇಕಾಗತ್ತೆ. ಅದನ್ನ ಅನುಸರಿಸಲಿ ಸರ್. ಇನ್ನೊಂದು ನೋಡಿ, ಇಲ್ಲೊಂದು ವಿದ್ಯಾರ್ಥಿಗಳಿಗೆ ಒಂದಷ್ಟು ಮುಖ್ಯವಾದಂತಹ ಒಂದು ಕೋರ್ಸ್ ಬಗ್ಗೆ ತುಂಬಾ ಅದ್ಭುತವಾದಂತಹ ಸುದ್ದಿ ಇದೆ. ನರ್ಸಿಂಗ್ ಕ್ಷೇತ್ರದಲ್ಲಿ ಬೇಡಿಕೆ ಹೆಚ್ಚಳ. ಏನು ನರ್ಸಿಂಗು ಆಕ್ಚುಲಿ ನಮ್ಮ ಸ್ಟೇಟ್ ನಲ್ಲಿ ನರ್ಸಿಂಗ್ ಕಾಲೇಜುಗಳು ತುಂಬಾ ಒಳ್ಳೆ ಮಟ್ಟದಲ್ಲಿ ಕೆಲಸ ಮಾಡ್ತಿದೆ. ಒಳ್ಳೊಳ್ಳೆ ನರ್ಸ್ ಗಳನ್ನ ತಯಾರಿ ಮಾಡಿ ಕಳಿಸ್ತಾ ಇರುವಂತದ್ದೇ ಹೌದು. ಇದು ನೋಡಿ, ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ವೈದ್ಯರು ನರ್ಸ್ಗಳ ಅನುಪಾತದಲ್ಲಿ ಅಪಾರ ಬದಲಾವಣೆ ಆಗಬೇಕಿದೆ. ವಿಶ್ವದಲ್ಲಿ 6 ದಶಲಕ್ಷ ನರ್ಸ್ಗಳ ಕೊರತೆ ಇದೆ. 6 ದಶಲಕ್ಷ ನರ್ಸ್ಗಳ ಕೊರತೆ ಇಡೀ ನಮ್ಮ ಜಗತ್ತಿನಲ್ಲಿ. ಕೇಂದ್ರ ಸರ್ಕಾರ ದೇಶಾದ್ಯಂತ 152 ಹೊಸ ನರ್ಸಿಂಗ್ ಕಾಲೇಜುಗಳಿಗೆ ಅನುಮತಿ ನೀಡಿದೆ. ಇಂತ ಕೋರ್ಸ್ ಗಳನ್ನ ಮಾಡಿದ್ರೆ ಒಂದಷ್ಟು ಈ ಉದ್ಯೋಗ ಬೇಡಿಕೆ ಇರೋದ್ರಿಂದ ನಿರುದ್ಯೋಗಗಳು ಒಂದಷ್ಟು ಕಡಿಮೆ ಆಗ್ತವೆ. ಇಲ್ಲ, ಅದು ಉದ್ಯೋಗ ಅಂತ ತಗೊಳಕ್ಕಿಂತ ಸೇವಾ ಭಾವನೆ ಇರೋರು ನರ್ಸಿಂಗ್ ಕ್ಷೇತ್ರಕ್ಕೆ ಹೋದ್ರೆ ಅದು ತುಂಬಾ ಒಳ್ಳೇದು. ಯಾಕಂದ್ರೆ ನೀನ್ ನನ್ಗೇನೋ ಒಂದ್ ಕೆರಿಯರ್ ಬಿಲ್ಡ್ ಆಗತ್ತೆ ಅಂತ ನಾನು ಹೋಗೋ ಬದಲಾಗಿ, ನನ್ಗೊಂದು ಸೇವೆ ಮಾಡುವಂತ ಒಂದು ಸ್ವಭಾವ ಇದೆ, ನಾನು ಆ ತರದವ್ರು ಈ ತರ ಕೆರಿಯರ್ ನ ಚೂಸ್ ಮಾಡಿದ್ರೆ ಆ ಕೆರಿಯರ್ ತುಂಬಾ ಚೆನ್ನಾಗಿ ಇರುತ್ತೆ. ಮತ್ತೆ ಅಲ್ಲಿ ಆ ಸೇವೆ ಪಡೆಯೋರ್ಗೂ ಒಂದು ಅನುಕೂಲ ಆಗತ್ತೆ. ಯಾಕಂದ್ರೆ ನಾನೇನೋ ಒಂದ್ ನನ್ ಸಂಬಳಕ್ಕೋಸ್ಕರ ನಾನ್ ಕೆಲಸ ಮಾಡಿದಾಗ ನನ್ನ 100% ಕೊಡಲ್ಲ, ಅಥವಾ ಸರಿಗೆ ಇದ್ ಮಾಡಲ್ಲ. ಈಗ ನಮ್ಮಲ್ಲಿ
ಕೆಲವೊಂದು ಕ್ಷೇತ್ರಗಳಲ್ಲಿ ಅದೇ ಆಗಿರೋದು. ಈಗ ಟೀಚರ್ಸ್ ಇರ್ಬೋದು, ಹೌದು ಏನು ಸಿಕ್ಕಿಲ್ಲ, ಹೋಗಪ್ಪ ಟೀಚರ್ ಆಗ್ಬಿಡೋಣ ಆ ತರ. ಹೌದು ಈಗ ಏನು ನನ್ಗೆ ಆಪ್ಷನ್ ಇಲ್ಲ, ಹೌದು ನರ್ಸ್ ಆಗ್ಬಿಡೋಣ ಅಂತ ಹೋದ್ರೆ ತಪ್ಪಾಗತ್ತೆ. ಅದಕ್ಕೆ ಅವ್ರಿಗೆ ಸೇವಾ ಭಾವನೆ ಇರ್ಲೇಬೇಕು ಈ ಪರ್ಟಿಕ್ಯುಲರ್ ಕ್ಷೇತ್ರಕ್ಕೆ. ಹೌದು ಸೊ ಈ ಕೊರತೆನ ಫುಲ್ಫಿಲ್ ಮಾಡ್ಬೋದು ಖಂಡಿತ. ನಮ್ಮ ಇಂಡಿಯಾಗೆ. ಇದು ಆರೈಕೆ ಕ್ಷೇತ್ರ ಬರುತ್ತೆ. ಇದರಲ್ಲಿ ಏನಾಗುತ್ತೆ, ವೈದ್ಯರಿಗಿಂತ ಈ ದಾದಿಯರು ಇವ್ರಿಗೆ ತುಂಬಾ ತಾಳ್ಮೆ, ಸಮಾಧಾನ, ಆಮೇಲೆ ಎಲ್ಲವನ್ನೂ ಸಹಿಸ್ಕೊಳ್ಳೋಂಥ, ಏನೋ ಗಲೀಜಿರುತ್ತೆ ಕ್ಲೀನ್ ಮಾಡ್ಬೇಕಾಗುತ್ತೆ, ಅಸಹ್ಯ ಪಡ್ಕೋಬಾರ್ದು. ನಾವು ಮಾನವ ಸೇವೆ ಮಾಡ್ತಾ ಇದೀವಿ. ಈಗ ಯಾವ ಫ್ಲಾರೆನ್ಸ್ ನೈಟಿಂಗೇಲ್ ಇರ್ಬೋದು, ಮದರ್ ತೆರೆಸಾ ಇರ್ಬೋದು, ಅವ್ರು ಹೀಗೆ ಮಾಡಿದ್ವಿ ಇದೇ ತರನೇ. ಅದನ್ನ ಅವರು ಎಲ್ಲವೂ ಮಾಡ್ಬೇಕಾಗತ್ತೆ. ಕಾರ್ಯಕ್ಷೇತ್ರಕ್ಕೆ ಇಳಿದ್ರೆ ಇವೆಲ್ಲವೂ, ಹಾಗಾಗಿ ಇವ್ರಿಗೆ ವೈದ್ಯರಿಗಿಂತ ದಾದಿಯರಿಗೆ ಬಹಳ ಇಂಪಾರ್ಟೆಂಟ್. ನೋಡಿ ಸರ್, ಇನ್ನೊಂದು ವಿಚಾರ ಇದೆ ಇಲ್ಲಿ. ದೇವರ ಹಣ ಸಹಕಾರಿ ಬ್ಯಾಂಕ್ಗಳಿಗೆ ಸಲ್ಲದು. ದೇವರ ಹಣಗಳನ್ನ ದೇವಸ್ಥಾನಕ್ಕೆ ಬಳಸಬೇಕು ಅನ್ನೋಂಥದ್ದೊಂದು ವಿಚಾರ ಇದೆ. ನೋಡಿ, ಇದು ಸೆಂಟ್ರಲ್ ಗವರ್ಮೆಂಟಿನ ನಿರ್ಧಾರಗಳು ಅಥವಾ ಸುಪ್ರೀಂ ಕೋರ್ಟ್ ನ ಒಂದಷ್ಟು ಇದು ಬಂದಿರುವಂತದ್ದು, ನಿರ್ಣಯಗಳು ಹೇಳಿರುವಂತದ್ದು. ಹುಂಡಿ ಹಣ ಸೇರಿದಂತೆ ಯಾವುದೇ ದೇವಾಲಯದ ಸಂಪತ್ತು ದೇವರಿಗೆ ಸೇರಿದ್ದೇ ವಿನಃ ಸಹಕಾರಿ ಬ್ಯಾಂಕುಗಳನ್ನು ಶ್ರೀಮಂತಗೊಳಿಸಲು ಆ ಮೊತ್ತವನ್ನು ಬಳಸಿಕೊಳ್ಳಲು ಅವಕಾಶ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಶುಕ್ರವಾರ ಅಭಿಪ್ರಾಯಪಟ್ಟಿದೆ. ಇದು ತುಂಬಾ ಒಂದಷ್ಟು ಸರಿಯಾದಂತಹ ಹೇಳಿಕೆ ಸರ್. ಇದು ಅಭಿಪ್ರಾಯಪಟ್ಟಿರುವಂತದ್ದು. ಅದರ ಜೊತೆಗೆ ಸರ್ಕಾರ ಏನಾಗಿದೆ, ಇದು ಸರ್ಕಾರ ಮುಜರಾಯಿ ದೇವಸ್ಥಾನ, ಅದರ ಹಣ ನೇರ ಮುಜರಾಯಿ ಇಲಾಖೆಗೆ ಹೋಗ್ಬಿಟ್ಟು ಬೇರೆ ಅಭಿವೃದ್ಧಿ ಕೆಲಸ ಅದು ಬಳಸಬಾರದು. ಆ ದೇವಸ್ಥಾನದಲ್ಲಿ ಸಿಕ್ಕ ಏನಿದೆ, ಇದು ಹುಂಡಿ ಇರ್ಬೋದು ಅಥವಾ ಕಾಣಿಕೆ ಏನಿರ್ಬೋದು, ಆ ದೇವಸ್ಥಾನಕ್ಕೆ ಅದ ಖಾತೆಯಲ್ಲಿಟ್ಟು ಅದನ್ನೇ ಬಳಸ್ಬೇಕು. ಖಂಡಿತ. ಯಾಕಂದ್ರೆ ದೇವಸ್ಥಾನಗಳಿಗೆ ಹಣವನ್ನ ಹಾಕುವಂಥದ್ದು, ಹುಂಡಿಗಳಿಗೆ ಹಣ ಹಾಕುವಂಥದ್ದು ಭಕ್ತ ಅಲ್ಲಿಗೆ ಬಳಸ್ಕೋಬೇಕು. ಭಕ್ತಿಯಿಂದ ದೇವರಿಗೆ ಅಥವಾ ದೇವರ ಒಂದು ಆ ಕ್ಷೇತ್ರ ಅಭಿವೃದ್ಧಿ ಈಗ ವ್ಯವಸ್ಥೆ ಆಗಿದೆ ಅಂದ್ರೆ, ಸುಸಜ್ಜಿತವಾದ ಒಂದು ಕಟ್ಟುಪಾಡಿನಲ್ಲಿ ಈ ಕ್ಷೇತ್ರ ಇರ್ಲಿ. ಈಗ ವ್ಯವಸ್ಥೆ ಆಗಿದೆ ಅಂದ್ರೆ ಈ ಎಲ್ಲಾ ಸರ್ಕಾರಿ ಏನು ವ್ಯಾಪ್ತಿಯಲ್ಲಿದೆ ನಿಯಂತ್ರಣದಲ್ಲಿ ಆ ದೇವಸ್ಥಾನಗಳ ಎಲ್ಲಾ ಹಣ ಮುಜರಾಯಿ ಇಲಾಖೆ ಖಾತೆಗೆ ಹೋಗುತ್ತೆ. ಅಲ್ಲಿಂದ ಬೇರೆ 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 ಇದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ. ಈ ದೇವಸ್ಥಾನಕ್ಕೆ ಸಿಗುತ್ತೆ ಏನು ಇಲ್ಲ. ಅದಕ್ಕೆ ನಾವೇನಂದ್ರೆ ಆ ದೇವಸ್ಥಾನದ ಏನ್ ಸಿಗುತ್ತೆ ಅಲ್ಲಿಗೆ ಮೀಸಲಿಡ್ಬೇಕು. ಆ ಹಣನ ಬೇರೆ ಕಡೆ ಡೈವರ್ಟ್ ಮಾಡಬಾರ್ದು. ಅದು ಅಲ್ಲಿ ಕ್ಷೇತ್ರನ ಅಭಿವೃದ್ಧಿ ಮಾಡೋದಕ್ಕೆ ಇಟ್ರೆ ಆ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗತ್ತೆ. ಮತ್ತೆ ಯಾರು ಭಕ್ತರು ಬಂದಿರ್ತಾರೋ ಅವ್ರಿಗೆ ಅನುಕೂಲ ಮಾಡಿಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಸೊ ಅವ್ರ ಭಕ್ತರು ಬಂದವ್ರು ಇನ್ನೊಂದಷ್ಟು ಕಾಣಿಕೆ ಕೊಡ್ತಾರೆ. ಸೊ ಆ ದೇವಸ್ಥಾನದ ಅಭಿವೃದ್ಧಿಗೆ ಯೂಸ್ ಮಾಡಿದ್ರೆ ಬಹಳ ಒಳ್ಳೇದು. ಅದು ಕೆರೆಯ ನೀರನ್ನು ಕೆರೆ ಚೆಲ್ಲಿದ್ದೇವೆ. ಈಗ ನಾನು ಹೋದ್ರೆ ನನ್ನ ಒಂದು ಮನೆ ದೇವರು ನಾವು ಭಕ್ತಿಯಿಂದ ಅದಕ್ಕೆ ಉಂಡಿ ಕಾಸಕ್ಕಾದ್ರೆ ಅದ್ರ ಆಲ್ ಡೆವಲಪ್ ಆದಾಗ ನೆಕ್ಸ್ಟ್ ಅದ್ರ ಅನುಕೂಲಗಳು ನಮ್ಗೆ ಸಿಗ್ತದಲ್ಲ. ಅನುಕೂಲಗಳು ಆಗುತ್ತೆ. ಮತ್ತೆ ದೇವಸ್ಥಾನದಲ್ಲಿ ಈಗ ಬಿಸ್ನೆಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೇಗಂದ್ರೆ ಆಚ್ ಕಡೆ ತೆಂಗಿನಕಾಯಿ ಹೂವ ಮಾರೋರು ಅವರು ದುಡ್ಡು ಮಾಡ್ಕೊಳ್ತಾರೆ. ಈಗ ಚಪ್ಲಿ ಬಿಡ್ಬೇಕಂದ್ರೆ 10 ರೂಪಾಯಿ ಕೊಡ್ಬೇಕು. ಅಲ್ಲಿ ಅಗರ್ಬತ್ತಿ ತಗೊಳ್ತೀನಿ 10 ರೂಪಾಯಿ ಕೊಡು. ಉಂಡಿ ದುಡ್ಡು ಬಳಸ್ಕೊಳ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಳಸ್ಕೊಂಡ್ಮೇಲೆ ಎಷ್ಟು ಅಭಿವೃದ್ಧಿ ಆಗುತ್ತೆ. ಅದ್ರ ಮಿಕ್ಕಿದನ್ನ ಬೇರೆ ಬಡವ್ರಿಗಾಗ್ಲಿ ಇಲ್ಲ ಅಂದ್ರೆ ವೃದ್ಧಾಶ್ರಮ ಅಂತವ್ರಿಗೆ ಸಹಾಯ ಮಾಡಿದ್ರೆ ತುಂಬಾ ಒಳಿತಾಗುತ್ತೆ. ಸರ್ಕಾರ ಕೊಟ್ಟಿಲ್ಲ ಅಂದ್ರೆ ಅಟ್ಲೀಸ್ಟ್ ಇಂಥವ್ರಿಗೆ ಹೆಲ್ಪ್ ಮಾಡಿದ್ರೆ, ಇಲ್ಲಾಂದ್ರೆ ಆ ಊರಿನ ಅಭಿವೃದ್ಧಿಗೆ ಕೊಟ್ರೆ ತುಂಬಾ ಒಳಿತಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಸರ್. ನೋಡಿ, ಅದು ಎಂತ ವಿಚಾರ. ನಾವಲ್ಲಿ ಚಪ್ಪಲಿ ಬಿಡಕ್ಕೂ ದುಡ್ಡು ಕೊಡ್ತೀವಿ ದೇವಸ್ಥಾನಕ್ಕೆ. ಪ್ರತಿಯೊಂದಕ್ಕೂ ಇವತ್ತು ನಿಜವಾಗ್ಲೂ ಕೆಲವೊಂದು ದೇವಸ್ಥಾನಗಳು ಪ್ರತಿಯೊಂದನ್ನು ಅದು ಉಸುಲಿ ಕೇಂದ್ರ ಅಂತಾನೆ ಹೇಳ್ಬೋದು. ಒಳಗೆ ಕಾಲಿಟ್ರೆ ಸಾಕು, ಅಲ್ಲಿಂದ ಹೋಗ್ತದೆ. ಆಮೇಲೆ ಇದು ಕಾರಣವೂ ಇದೆ. ಈಗ ಯಾಕೆ ಶುಲ್ಕ ಇಡ್ತಾರೆ ಅಂತಂದ್ರೆ, ಇಲ್ಲಿ ವೆಹಿಕಲ್ ಫ್ರೀ ಪಾರ್ಕಿಂಗ್ ಬಿಟ್ಬಿಡಿ, ಜನ ಬೇಕಾಬಿಟ್ಟಿಯಾಗಿ ನಿಲ್ಲಿಸ್ತಾರೆ. ಚಪ್ಪಲಿಗಳು ಅಷ್ಟೇ ಬೇಕಾಬಿಟ್ಟಿಯಾಗಿ ಇಟ್ಬಿಡ್ತಾರೆ ನಿಲ್ಸ್ಕೊಂಡು. ಅದ್ರ ಬದಲು ಶಿಸ್ತುಬದ್ಧಾಗಿ ಇಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಅದು ಅದ್ರಲ್ಲಿ ದರೋಡೆ ಅಂತ ಆಗುತ್ತೆ. ಅದು ಜನಗಳಿಗೆ ಸೀರಿಯಸ್ನೆಸ್ ಬರಲ್ಲ. ಈಗ ಒಂದು 5 ರೂಪಾಯಿ ಕೊಡ್ತಾ ಇದೀವಿ ಅಂದ ತಕ್ಷಣ ಅಲ್ಲಿ ಕರೆಕ್ಟಾಗಿ ಇಡ್ತಾರೆ. ಅದೊಂದು ಸೂಕ್ತವಾಗಿ ಇಡೋ ವ್ಯವಸ್ಥೆ ಆಗುತ್ತೆ. ಇಲ್ಲ ಅಂದ್ರೆ ಈ ದೇವಸ್ಥಾನ ಮುಂದೆ ಹೋಗಿ ರಾಶಿ ಬಿದ್ದಿರುತ್ತೆ. ಅದು ಆಗಬಾರ್ದು. ಜನಗಳಲ್ಲಿ ಶಿಸ್ತು ಬರ್ಬೇಕು. ದೇವಸ್ಥಾನ ಹೋಗ್ಲಿ ಇನ್ನೊಂದ್ ಕಡೆ ಹೋಗ್ಲಿ ಶಿಸ್ತು ಇದ್ದಾಗ ಈ ಸಮಸ್ಯೆ ಬರಲ್ಲ. ನೋಡಿ, ಇನ್ನು ನೀ ಹೇಳಿ. ನಗರದಲ್ಲಿ 1000 ಅಪಾಯಕಾರಿ ಮರಗಳು ಅಂದ್ರೆ ಈಗ ಒಣಗಿರೋ, ಈಗ ರಸ್ತೆಗೆ ಅಂತ ಮರಗಳನ್ನ ಕಡಿತಾರೆ. ಅದ್ರಲ್ಲಿ ಅಕ್ಕಪಕ್ಕ ಜಂಟಿ ಮರಗಳು ಇರುತ್ತೆ. ಅದ್ರ ಬೇರ್ಗಳು ಅದು ಕಟ್ಟಾಗಿ ಬೇರೆ ಮರಗಳು ಬಿದ್ದು ಎಷ್ಟೊಂದ್ ಜನ ಅಪಾಯಕಾರಿ ಕಾರ್ಗಳ ಮೇಲೆ ಬೀಳೋದು, ಮನುಷ್ಯರ ಮೇಲೆ ಬಿದ್ದು. ಈಗ ಮರಗಳು ಬಿದ್ದೆ ವರ್ಷಕ್ಕೆ ಎಷ್ಟೊಂದ್ ಜನ ಸಾಯ್ತಿದ್ದಾರೆ. ಏನಕ್ಕೆ ಸಾಯ್ತಿದ್ದಾರೆ? ರಸ್ತೆಗಳು ಮಾಡಕ್ಕೆ ಅಂತ ಮರ ಕಡಿತಾರೆ. ಅದ್ರ ಅಕ್ಕಪಕ್ಕದ ಜಂಟಿ ಬೇರ್ಗಳು ಅದು ಕಟ್ಟಾಗಿ ಮರ ಒಣಗಿ ಬೀಳ್ತಿದೆ.
ಇದರಿಂದ ತುಂಬಾ ಅಪಾಯಕಾರಿ ಆಗ್ತಿದೆ. ಮರಗಳನ್ನ ಕಡಿಯೋದನ್ನ ಕಡಿಮೆ ಮಾಡ್ಬೇಕು. ಈಗ ಗುಜರಾತ್ ನಲ್ಲಿ ಕಾಡಿನ ಮೇಲೆನೆ ರಸ್ತೆ ಮಾಡಿದ್ದಾರೆ, ಫ್ಲೈಓವರ್ ತರ. ಆ ರೀತಿ ಏನಾದ್ರೂ ಒಂದು ಬೇರೆ ಪ್ಲಾನ್ ಮಾಡಿ ರಸ್ತೆ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ಖಂಡಿತ ಅದು ನೋಡಿ ಎಂತ ವಿಚಾರ, ಮರಗಳ ಅದನ್ನ ನಿಜವಾಗ್ಲೂ ನಮ್ಮ ಕಾರ್ಪೊರೇಷನ್ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕ್ರಮ ತಗೊಬೇಕು ಸರ್. ನೀವು ಮತ್ತೊಂದು ಯಾವ್ದೋ ವಿಚಾರನ ನೋಡಿ, ಗೃಹ ಸಚಿವರು ಮೊನ್ನೆ ಅನೌನ್ಸ್ ಮಾಡಿದ್ದಾರೆ, ನಗರದಲ್ಲಿ 9,000 AI ಕ್ಯಾಮ್ರಾ ಹಾಕ್ತಿದೀವಿ, ಆಮೇಲೆ 7 ಲಕ್ಷದಷ್ಟು ಬೇರೆ ಕ್ಯಾಮ್ರಾಗಳು ಹಾಕ್ತಿದೀವಿ ಅಂತ. ಇದು ಒಂದು ಒಳ್ಳೆ ಬೆಳವಣಿಗೆ. ಆಕ್ಚುಲಿ ಏನಾಗತ್ತೆ ಅಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಇರುವಂತ ಕ್ಯಾಮ್ರಾಗಳು ಹಾಕೋದ್ರಿಂದ ನಿಮ್ಗೆ ಏನೇ ಘಟನೆ ನಡೆದ ತಕ್ಷಣ ಅದು ಇಮಿಡಿಯೇಟ್ ನಿಮ್ಗೆ ಕಂಟ್ರೋಲ್ ರೂಮ್ ಬರುತ್ತೆ. ಆ ಕಂಟ್ರೋಲ್ ರೂಮ್ ಇಂದ ಆಕ್ಷನ್ ತಗೋಬಹುದು. ಈಗ ನಮ್ಮ UP ನಲ್ಲಿ ನಿಮ್ಗೆ ಯೋಗಿ ಅವರು ಒಂದು ಘಟನೆ ನಡೆದಿದ್ದ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಅರೆಸ್ಟ್ ಆಗ್ತಾರೆ ಅಂದ್ರೆ ಬಿಕಾಸ್ ಈ ತರ ಕ್ಯಾಮ್ರಾಗಳು ಯೂಸ್ ಮಾಡಿರೋದ್ರಿಂದ. ಈ ನಮ್ಮಲ್ಲಿ ಅಪರಾಧ ತುಂಬಾ ಹೆಚ್ಚಾಗ್ತಾ ಇದೆ. ಅದು ನಮ್ಮ ಬೆಂಗಳೂರಂತ ಭಾಗದಲ್ಲಿ ಅಪರಾಧ ಹೆಚ್ಚಾಗ್ತಿದೆ, ಹಾಸನಲ್ಲಿ ಹೆಚ್ಚಾಗ್ತಾ ಇದೆ, ದರೋಡೆ ಆಗ್ತಾ ಇದೆ ಅಂತೆಲ್ಲ ಕೇಳಿದೀವಿ. ಸೊ ಇದೆಲ್ಲ ತಡಿಬೇಕು ಅಂದ್ರೆ ಈ ಒಂದು ಟೆಕ್ನಾಲಜಿ ಏನಿದೆ ನಮ್ಮಲ್ಲಿ ಇರುವಂತ ಟೆಕ್ನಾಲಜಿನ ಯೂಸ್ ಮಾಡ್ಬೋದು. ಇವತ್ತು ನಿಮ್ಮ ಸೈಬರ್ ಕ್ರೈಮ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಬಟ್ ಅದಕ್ಕೆ ನಿಮ್ಗೆ ಒಂದ್ ಗೋಡೆ ಆಗಿ ಅಟ್ಲೀಸ್ಟ್ ಇದನ್ನ ಬಳಸ್ಕೊಂಡು, ಸೊ ಈ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಆದ್ರೆ, ಈಗ ಏನೋ ಅನೌನ್ಸ್ ಮಾಡಿದ್ದಾರೆ, ಇದು ಹತ್ತತ್ರ ನಿಮ್ಗೆ 160 ಪ್ರಮುಖ ಭಾಗದಲ್ಲಿ ಇನ್ಸ್ಟಾಲ್ ಮಾಡ್ತಾರಂತೆ. ಸೊ ಆ ಕವರೇಜ್ ಆದ್ರೆ ಬಹಳ ಒಳ್ಳೇದು ಅನ್ಸತ್ತೆ. ಹೌದೌದು. ನೋಡಿ ಸರ್, ಇನ್ನೊಂದು ಇದೆ, ಅದು ಖಂಡಿತವಾಗ್ಲು ಅದನ್ನ ಮಾಡ್ಬೇಕು ಸರ್. ಅದು ಕಾನೂನಿಗೆ ತುಂಬಾ ಸಹಕಾರಿ ಕೊಡುವಂತದ್ದು ಒಂದಷ್ಟು ಕಾನೂನು ಪಾಲನೆ ಮಾಡೋದಕ್ಕೆ ಅನುಕೂಲ ಆಗತ್ತೆ. ಯಾರ್ಯಾರು ತಪ್ಪು ಮಾಡ್ತಿದಾರೋ ಅವ್ರಿಗೆ ಇಮಿಡಿಯೇಟ್ ಶಿಕ್ಷೆ. ನೋಡಿ, ಇನ್ನೊಂದಿದೆ, ದೇವನಹಳ್ಳಿಯಲ್ಲಿ 1,777 ಎಕರೆ ಶಾಶ್ವತ ವಿಶೇಷ ಕೃಷಿ ವಲಯ ಅಂತ ಹೇಳಿ ನಿನ್ನೆ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನ ಒಂದಷ್ಟು ಮಾತುಕತೆ ಮಾಡಿ ಅದನ್ನ ಅಂಗೀಕಾರ ಮಾಡ್ಬೇಕು ಅಂತ ಇದೆ. ಅದು ತುಂಬಾ ಒಳ್ಳೆ ನಡೆ ಸರ್. ಶಾಶ್ವತ ಕೃಷಿ ಅಂದ್ರೆ ಅದನ್ನ ಮತ್ತೆ ಇನ್ನೇನಕ್ಕೂ ಬಳಸ್ಕೊಳೋದಕ್ಕೆ ಬರೋದಿಲ್ಲ, ಕನ್ವರ್ಷನ್ ಮಾಡಕ್ ಆಗಲ್ಲ. ಲ್ಯಾಂಡ್ ಅದಕ್ಕೋಸ್ಕರನೇ ಯೂಸ್ ಮಾಡ್ಬೇಕು, ಕೃಷಿ ಬಿಟ್ಟು ಬೇರೆ. ಆಮೇಲೆ ಇನ್ನೂ ಒಂದು 3-4 ವಿಷಯ. ಒಂದೇನಂತಂದ್ರೆ, ಈಗ ಈ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಅಂತ ಶಾರುಖ್ ಖಾನ್, ಅದು ಆ ಚಿತ್ರಕ್ಕೆ 30 ವರ್ಷ ಆಗಿದೆ. ಈಗ ನಿನ್ನೆ ಲಂಡನ್ ಅಲ್ಲಿ ಅವರು ಇಬ್ಬರ, ಕಾಜಲ್ ಮತ್ತೆ ಶಾರುಖ್ ಖಾನ್ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಈ ಚಿತ್ರ ಮುಂಬೈನಲ್ಲಿ ಒಂದೇ ಚಿತ್ರಮಂದಿರದಲ್ಲಿ 20 ವರ್ಷ ಓಡಿದೆ. ಇನ್ನೊಂದು, ಇವತ್ತು ವಿಶಾಖಪಟ್ಟಣದಲ್ಲಿ 3ನೇ ನಿರ್ಣಾಯಕ ಏಕದಿನ ಪಂದ್ಯ ಭಾರತ ಮತ್ತೆ ದಕ್ಷಿಣ ಆಫ್ರಿಕಾ ನಡುವೆ. ಮೊದಲ 2 ಪಂದ್ಯಗಳನ್ನ ತಲಾ ಒಂದು ಗೆದ್ದಿರೋದ್ರಿಂದ ಉಭಯ ತಂಡಗಳು ಈ ಪಂದ್ಯ ಇದು ಸರಣಿ ಗೆಲುವಿಗೆ ನಿರ್ಣಾಯಕ. ಹೀಗಾಗಿ ಈಗ ಮೊದಲ 2 ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಇರ್ಬೋದು, ರೋಹಿತ್ ಇರ್ಬೋದು, ಉತ್ತಮ ಪ್ರದರ್ಶನ ಕೊಟ್ಟಿರೋದ್ರಿಂದ ಇದು ಬಹುಶಃ ಹೆಚ್ಚು ತುಂಬಾ ರೋಚಕವಾಗಿರುತ್ತೆ ಅಂತ. ಖಂಡಿತ ಸರ್. ಇವತ್ತು ನಾವು ಒಳ್ಳೊಳ್ಳೆ ವಿಚಾರಗಳನ್ನ ಈ ಕಾಫಿ ಕಟ್ಟೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ದೇವೆ. ಮತ್ತೆ ಇವತ್ತಿನ ಮತ್ತೊಂದು ನಾವು ಭಾರತೀಯರೆಲ್ಲರೂ ನೆನಪಿಸ್ಕೊಬೇಕಾದಂತಹ, ಸ್ಮರಿಸಬೇಕಾದಂತಹ ಒಂದು ದಿನ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನ. ಇದನ್ನ ವಿಧಾನಸೌಧದ ಮುಂಭಾಗ ಬೆಂಗಳೂರಿನಲ್ಲಿ ಸರ್ಕಾರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮೂಲಕ ಸರ್ಕಾರ ಆಚರಿಸ್ತಾ ಇದೆ. ಇದನ್ನ ನಾವೆಲ್ಲರೂ ಸ್ಮರಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋ ಹಂತದಲ್ಲಿ ಇವೆ. ಸರ್, ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ತಮಗೆ ನಮ್ಮ ವಿಶ್ವಂ ಟಿವಿ ಧನ್ಯವಾದಗಳನ್ನು ಸಲ್ಲಿಸ್ತದೆ. ಪ್ರಕಾಶ್ ಸರ್, ನಿಮಗೂ ಧನ್ಯವಾದಗಳು. ಗೌತಮ್ ಅವರೇ ಧನ್ಯವಾದಗಳು. ನಾಳೆ ಮತ್ತೆ ಬೇರೆ ಅತಿಥಿಗಳೊಂದಿಗೆ ಕಾರ್ಯಕ್ರಮವನ್ನ ನಡೆಸೋಣ. ನಮಸ್ಕಾರ.